ಫಾಲಿನ್ ತಂಡ ಪರಿಚಯಗಳು ನಡೀತಾ ಇದೆ. ಈಗ ನಮ್ಮ ಜೊತೆ ಈಗ ತಂಡಕ್ಕೆ ಸಚಿವ ರಹೀಂ ಖಾನ್ ರವರ ಮಾಧ್ಯಮ ಸಲಹೆಗಾರರಾದಂತಹ ಮಹೇಶ್ ಅವರು ಆಗಮಿಸಿದ್ದಾರೆ. ಸಚಿವರು ಕಾರಣಾಂತರದಿಂದ ಕಾರ್ಯಕ್ರಮಕ್ಕೆ ಆಗಮಿಸಲಾಗಿಲ್ಲ, ಹಾಗಾಗಿ ಅವರ ಪ್ರತಿನಿಧಿಯಾಗಿ ಮಹೇಶ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಂಡದ ಆಟಗಾರರು ಪಂದ್ಯಾವಳಿಯ ನಿಯಮಗಳ ಬಗ್ಗೆ ಒಂದು ನಿಮಿಷ ತಿಳ್ಕೋಬೇಕು. ಹುಡುಗ ಬರ್ಲಿಲ್ವಾ ಸ್ಕೋರ್ ಬೋರ್ಡ್ ಅಲ್ಲ, ಅಲ್ಲಿ ಲೈವ್ ಸ್ಟ್ರೀಮ್ ಹತ್ರ ಹೋಗಿ ಲೈವ್ ಸ್ಟ್ರೀಮ್ ಸ್ಕೋರ್ ಬೋರ್ಡ್ ಅಂದ್ರೆ ಅಲ್ಲಮ್ಮ ಅವ್ರದ್ದು ಇದೇ ಇದೆಯಲ್ಲ, ಅವ್ರದ್ದು ಡಾಟಾ ಎಂಟ್ರಿ ಇದೆಯಲ್ಲ ಅವ್ರದ್ದು. ರೂಲ್ಸ್ ಅಲ್ಲಿ ಸರ್ ರೂಲ್ಸ್ ಇದೆ. ಪ್ರತಿ ಮ್ಯಾಚು 6 ಓವರ್ ಇರುತ್ತೆ ಸರ್. 6 ಓವರ್ ಮ್ಯಾಚು. ಇದರಲ್ಲಿ 2 ಬೌಲರ್ಸ್ 2 ಓವರ್ಸ್ ಹಾಕ್ಬೋದು, ಇನ್ನಿಬ್ರು 1 ಓವರ್ ಹಾಕ್ಬೋದು. ಆಮೇಲೆ ಪವರ್ ಪ್ಲೇ ಬಂದ್ಬಿಟ್ಟು 2 ಓವರ್ಸ್ ಇರುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ 2 ಫೀಲ್ಡರ್ಸು ಔಟ್ಸೈಡ್ ಇರ್ಬೋದು, ಬಾಕಿ ರಿಮೈನಿಂಗ್ ಎಲ್ಲ ಗ್ರೌಂಡಿಂದ ಒಳಗಡೆ ಇರಬೇಕು. ಆಫ್ಟರ್ ದಿ ಪವರ್ ಪ್ಲೇ ಏನಾಗುತ್ತೆ ಅಂದರೆ 5 ಫೀಲ್ಡರ್ಸು ಹೊರಗಡೆ ಇರಬೇಕು, ರಿಮೈನಿಂಗ್ ಆಲ್ ಎಲ್ಲ ಒಳಗಡೆ ಇರಬೇಕು ಸರ್. ಆಮೇಲೆ ಅಲ್ಲಿ ಕಟ್ಟೆ ಇದೆಯಲ್ಲ ಸರ್, ಕೀಪರ್ ಬ್ಯಾಕ್ ಸೈಡು ಆ ಕಟ್ಟೆಯಿಂದ ಮೇಲ್ಗಡೆ ಹೋದರೆ 2 ರನ್ಸ್ ಅಂತ ಡಿಕ್ಲೇರ್, ಅದು ಓಡ್ದಷ್ಟು ರನ್ ಸರ್. ಸೊ ನೀವು 2 ರನ್ ಹೊಡೆದ್ರೆ 2 ರನ್, 1 ರನ್ ಹೊಡೆದ್ರೆ 1 ರನ್ನು ಅದಿದೆ. ಆ ಕಡೆ ಗ್ಯಾಲರಿ ಇದೆಯಲ್ಲ ಸರ್, ಸಿಟ್ಟಿಂಗ್ ಪ್ಲೇಸ್ ಇದೆಯಲ್ಲ, ಅಲ್ಲಿ ಹೋಯ್ತು ಅಂದರೆ 2 ರನ್ ಡಿಕ್ಲೇರ್ ಅಂತ ಆಗುತ್ತೆ ಸರ್. ಆಮೇಲೆ 2 ಟೀಮ್ ಅವರಿಗೆ 3 ರಿವ್ಯೂ ಇರುತ್ತೆ. ರಿವ್ಯೂ ಇದೆ ಅಂದರೆ ನೀವು ಬಾಲಿಂಗ್ ಮಾಡಬೇಕಾದ್ರೆ 3 ರಿವ್ಯೂ ಬರುತ್ತೆ, ಬ್ಯಾಟಿಂಗ್ನವ್ರಿಗೆ 3 ರಿವ್ಯೂ ಬರುತ್ತೆ. ನೆಕ್ಸ್ಟ್ ಇದನ್ನು ಹಾಗೆ ಬರುತ್ತೆ. ನೀವು ಬ್ಯಾಟಿಂಗ್ ಮಾಡಬೇಕಾದ್ರೆ ನಿಮಗೆ 3 ರಿವ್ಯೂ, ನಿಮಗೆ 3 ರಿವ್ಯೂ, ಟೋಟಲ್ ಅದು ರಿವ್ಯೂ ಹಾಗೆ ಕಂಟಿನ್ಯೂ ಆಗುತ್ತೆ. ಮುಗೀತು, 2 ಉಳಿಯುತ್ತೆ ನಿಮಗೆ. ಟೋಟಲ್ ಒಂದು ಮ್ಯಾಚಲ್ಲಿ 12 ರಿವ್ಯೂ ಇರುತ್ತೆ. ಹಾಂ 3 ಬೌಲಿಂಗ್. ಆಮೇಲೆ ವೈಡು, ನೋ ಬಾಲು ಇದಕ್ಕೆಲ್ಲ ಇದೆ. ಲೆಗ್ ಬಾಯ್ಗೆ ರನ್ ಇದೆ, ಬೈಸಿಗೆ ರನ್ ಇದೆ. ಹಾಂ ಇದೆ, ಲೆಗ್ ಬಾಯ್ ಇದೆ. ಎಲ್ ಬಿ ಇಲ್ಲ, ಲೆಗ್ ಬಾಯ್ಗೆ ರನ್ ಇಲ್ಲ. ಓವರ್ ಥ್ರೋ ಇದೆ, ಬೈಸ್ ಇದೆ, ಲೆಗ್ ಬಾಯ್ ಮತ್ತು LBW ಇಲ್ಲ. ಫ್ರೀ ಹಿಟ್ ಇದೆ, ನೋ ಬಾಲ್ಗೆ ಫ್ರೀ ಹಿಟ್ ಇರುತ್ತೆ ಕಂಪಲ್ಸರಿ ಸರ್. ಇಷ್ಟೇ ಸರ್, ಒಂದು ಬೌನ್ಸ್ ಇರುತ್ತೆ, ನೆಕ್ಸ್ಟ್ ಬಂದರೆ ಅದು ನೋ ಬಾಲ್ ಅಂತ ಆಗುತ್ತೆ. ಮಾಮೂಲು ರೂಲ್ಸ್ ಎಲ್ಲ ಗೊತ್ತಿರುತ್ತಲ್ಲ, ಹಾಗೆ ಇರುತ್ತೆ ರೂಲ್ಸು. ಸೊ ಸ್ಪೆಸಿಫಿಕ್ ಆಗಿ ಹೇಳುವಂಥ ರೂಲ್ಸು, ನಮ್ಗೆ ಕೊಟ್ಟಿರುವಂಥ ರೂಲ್ಸ್ಗಳು ಇದೆ. ಇಷ್ಟು ಅಂಪೈರ್ಗಳ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗದ್ದಲ ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಕ್ರೀಡಾ ಸ್ಫೂರ್ತಿಯ ಜೊತೆಗೆ ಆಟವನ್ನು ಆಡಿ ಅನ್ನೋದಷ್ಟೇ ಕಳಕಳಿಯ ಮನವಿ. ಹಲೋ ಕ್ಯಾಮ್ರಾ ಟೀಮ್, ಇನ್ನೊಂದು ಹೆಚ್ಚುವರಿ ಕ್ಯಾಮ್ರಾ ಬೇಕಾಗಿದೆ ಗ್ರೌಂಡ್ಗೆ. ಪಂದ್ಯದ ಉದ್ಘಾಟನೆಯನ್ನ ರಮಾಕಾಂತ್ ಅವರು ಬೌಲಿಂಗ್ ಮಾಡಿದ್ದಾರೆ, ಹಾಗೆ ವಿಜಯ್ ಸರ್ ಅವರು ಬ್ಯಾಟಿಂಗ್ ಮಾಡೋ ಮುಖಾಂತರ ಚಾಲನೆಯನ್ನ ನೀಡುತ್ತಿದ್ದಾರೆ. ಡಿಫೆನ್ಸ್ ಆಡುವ ಮುಖಾಂತರ 2ನೇ ಬಾಲ್ ಅನ್ನ ಕೂಡ ವಿಜಯ್ ಸರ್ ಅವರು ಅತ್ಯುತ್ತಮವಾಗಿ ಆಡಿದ್ದಾರೆ.
ಫೋನ್ ತೊಳಿ ಬೇಗ ರಿಸೀವ್ ಮಾಡಿ ಊಟದ್ದು ಮೇಲಕ್ಕೆ. ಹಲೋ, ಬ್ಯಾಕ್ ಸೈಡ್ ಗೇಟ್ ಏನು ಮಾಡೋದು ಈಗ? ಬಂದ ವಿಜಯ್, ಸಂತೋಷ್, ಪ್ರಶಾಂತ್ ಸರ್ ಆಟ ಆರಂಭಕ್ಕೂ ಮೊದಲು ಪ್ರಶಾಂತ್ ಸರ್, ತಂಡದ ಆಟಗಾರರು ತಿಂಡಿ ಬಂದಿದೆ, ದಯವಿಟ್ಟು ತಿಂಡಿಯನ್ನ ಮುಗಿಸ್ಕೊಂಡು ಆಟ ಕಿಳಿಯುವಂತ. ಪ್ರಶಾಂತ್ ಸರ್, ಜಾಸ್ತಿ ಲೇಟ್ ಮಾಡಬೇಡಿ. ಟೀಮ್ನವ್ರು ಕರ್ಕೊಂಡು ಹೋಗಿ 10 ನಿಮಿಷ ಇದಕ್ಕೆ ಸ್ಪೆಂಡ್ ಮಾಡಿ ತಿಂಡಿ ಮುಗಿಸ್ಕೊಂಡು ಆಟ ಕಿಳಿಯೋದು. ಅಲ್ಲಿ ತಿಂಡಿ ಬಂದಿದೆ, ಇಳಿಸ್ಕೊಳ್ಳಿ. ನಿಮ್ ಟೀಮ್ನವ್ರನ್ನ ಕರ್ಕೊಂಡು ಹೋಗಿ, ನಿಮ್ ಟೀಮ್ ಜವಾಬ್ದಾರಿ ಅದು. ವಿನಿ, ಮೊದಲ 2 ತಂಡಗಳು ನಿಗದಿಯಂತೆ ಈಗ ಆಟವನ್ನು ಆಡಲಿದ್ದಾರೆ. ಉಳಿದವರು ತಿಂಡಿ ಮಾಡ್ಕೊಳ್ಳಿ. ಬೌಂಡ್ರಿ ಬ್ರೇಕರ್ಸ್ ಮತ್ತು ಗೋಲ್ಡನ್ ಈಗಲ್ ತಂಡ ಮೊದಲ ಪಂದ್ಯ. ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭವಾಗಲಿದೆ. ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಕ್ಯಾಮ್ರಾಮನ್ ಚಂದ್ರು ಮತ್ತು ಕ್ಯಾಮ್ರಾಮನ್ ಲೋಕೇಶ್ ಇಬ್ಬರಲ್ಲೊಬ್ಬರು ಸಂದೇಶ್ ಅವರನ್ನ ಮೀಟ್ ಮಾಡಬೇಕು. ಸ್ಟೇಜ್ ಬಳಿ ಹೋಗಿ. ಸದ್ಯಕ್ಕೆ ಮ್ಯಾಚ್ ಇಲ್ಲದ ಆಟಗಾರರು ಟಿಫನ್ ಬಂದಿದೆ, ಟಿಫನ್ ಮಾಡ್ಕೊಳ್ಳಿ. ಲಿಂಕ್ ಶೇರ್ ಆಗಿದೆ, ಗ್ರೂಪ್ಗಳಿಗೆ ಲಿಂಕ್ ಶೇರ್ ಆಗಿದೆ. ರಮೇಶ್, ಸಹೋದ್ಯೋಗಿಗಳಲ್ಲಿ ಒಂದು ಮನವಿ, ಹ್ಯಾಂಡ್ ವಾಶಿಗೆ ಪ್ರತ್ಯೇಕ ವ್ಯವಸ್ಥೆ ಇಲ್ಲ. ಹಾಗಾಗಿ ಕುಡಿಯೋ ನೀರಿನ ಜೊತೆ ಕೈ ಇದು ಮಾಡ್ಕೊಳ್ಳಿ, ನೋಡ್ಕೊಂಡು ಬಳಸ್ಕೊಳ್ಳಿ. ಆಯ್ತಾ? ಅದು ನೀವುಗಳು ಎತ್ಕೊಂಡು ಇದು ಮಾಡಿ. ಬಾಟ್ಲ ಬರ್ತದೆ, ಬಾಟ್ಲೇ ನೋಡಿ ಯೂಸ್ ಮಾಡ್ಕೊಳ್ಳಿ ಅಂತ. ಹೋಣ. ಓಕೆ, ಬಂತಣ್ಣ.
ಇನ್ನ ಬಂದಿಲ್ಲ ಕಣ ಇಲ್ಲಿ ಶಶಾಂಕ ಇನ್ನು ಬಂದಿಲ್ಲ. ಗ್ರೌಂಡ್ ಶುಚಿತ್ವದ ಬಗ್ಗೆನೂ ಕೂಡ ಗಮನ ಹರಿಸಿ. ನಿಮ್ಮ ಊಟ ತಿಂಡಿ ಅಥವಾ ಬೇರೆ ಯಾವುದೇ ವಸ್ತುಗಳನ್ನು ಹೊರಗಡೆ ಬಿಸಾಕಬೇಡಿ. ಬಂದಿಲ್ಲ. ಗ್ರೌಂಡಿನ 3 ಭಾಗಗಳಲ್ಲಿ ಡಸ್ಟ್ಬಿನ್ಗಳನ್ನು ಹಾಕಲಾಗಿದೆ. ದಯವಿಟ್ಟು ಅಲ್ಲೇ ಬಳಕೆ ಮಾಡಿ, ಶುಚಿತ್ವವನ್ನು ಕಾಪಾಡಿ. ನೀವು ಕುಡಿದಂಥ ನೀರು ಬಾಟ್ಲುಗಳ್ನ, ಜ್ಯೂಸ್ ಕುಡಿದ ಬಾಟ್ಲುಗಳ್ನ ಎಲ್ಲೋ ಡಸ್ಟ್ಬಿನ್ಗೆ ಹಾಕಿ. ಅಲ್ಲೆಲ್ಲ ಫೀಲ್ಡ್ ತುಂಬ ಯಾರು ಹಾಕ್ಬೇಡಿ ಪ್ಲೀಸ್. ಈಗ ಬಂತ ಇನ್ನ ಬಂದಿಲ್ಲ ಶಶಾಂಕ. ಶೇರ್ ಮಾಡ್ತಾರೆ. TV5 ಕುಟುಂಬ ಗ್ರೂಪ್ಗೆ ಲಿಂಕ್ ಶೇರ್ ಆಗಿದೆ. ಲೈವ್ ಸ್ಟ್ರೀಮ್ ಲಿಂಕ್ ಶೇರ್ ಆಗಿದೆ. ಎಲ್ಲರೂ ಶೇರ್ ಮಾಡ್ಕೊಳ್ಳಿ. ಲಿಂಕ್ ಬಂತ? ಸಂದೇಶ ಕೇಳಬೇಕು. ಇಲ್ಲಿ ಗ್ಲೂಕೋಸ್ ಇಲ್ವಾ? ಒಂದು ಡಸ್ಟ್ಬಿನ್ ಇದರಲ್ಲಿ. ಕ್ಯಾಮ್ರಾಮೆನ್ಸ್ ಟೀಮ್ನಲ್ಲಿ ಯಾರು ಆಟ ಆಡ್ತಿಲ್ಲ ಅವರು ವೇದಿಕೆ ಹತ್ರ ಬನ್ನಿ. ಕ್ಯಾಮ್ರಾ ಟೀಮ್ಗೆ ಹೆಲ್ಪ್ ಮಾಡಿ. ಇದೆ ಬೇಡ ಆಗ್ತಾರೆ. ಸರಳಿ ಓಕೆ. ಸ್ವಚ್ಛತೆ ಲೈಟ್ಸ್ಗಳೆಲ್ಲ ಅಲ್ಲೇ ಹಾಕ್ಸ್ಬೇಕು. ಸಾಕು ಅಷ್ಟು. ಹಾಂ, ಪ್ಲೇಟ್ಸ್ಗಳನ್ನು ಎಲ್ಲ ಡಸ್ಟ್ಬಿನ್ಗೆ ಹಾಕಿ. ಪ್ಲೇಟ್ಸು, ವಾಟರ್ ಬಾಟ್ಲು ಫೀಲ್ಡಲ್ಲಿ ಯಾವುದೂ ಗಲೀಜು ಮಾಡಬೇಡಿ ಪ್ಲೀಸ್. ಡಸ್ಟ್ಬಿನ್ನು ಅಲ್ಲಿ ಇಡಿ. ಇದ್ರ ಹತ್ರ ಅಲ್ಲಿ ಕೈ ಯಾರು ಇಲ್ಲಿ ತೊಳಿಬೇಡಿ. ಫೀಲ್ಡಲ್ಲಿ ಯಾರೂ ಕೈ ತೊಳಿಬೇಡಿ.
ತಿಂಡಿ ಮಾಡಿದ ಬಳಿಕ ಪ್ಲೇಟ್ಗಳನ್ನು ಬಾಕ್ಸ್ ಪಕ್ಕದಲ್ಲೇ, ನೀವು ಕೂತಿರೋ ಜಾಗದ ಪಕ್ಕದಲ್ಲಿ ಡಸ್ಟ್ಬಿನ್ ಬಾಕ್ಸ್ ಇಡಲಾಗಿದೆ, ದಯವಿಟ್ಟು ಅಲ್ಲಿಯೇ ಹಾಕಿ. ಸ್ಟೇಜ್ ಪಕ್ಕದಲ್ಲಿ ಒಂದಿದೆ. ಡಸ್ಟ್ಬಿನ್ಗಳು ಸ್ಟೇಜಿನ ಬಲಭಾಗದಲ್ಲಿ ಒಂದಿದೆ, ಮತ್ತೊಂದನ್ನು ಸಿದ್ದೇಶ್ ತಂದು ನಿಮ್ಮ ಮುಂದೆ ಇಡ್ತಿದ್ದಾರೆ. ಆಟ ಆಡುವಾಗ ಪ್ರತಿ ತಂಡದ ಆಟಗಾರರು ತಮ್ಮ ಹೆಚ್ಚುವರಿ ಆಟಗಾರರನ್ನ ಸ್ಕೋರ್ ಶೀಟ್ ಹತ್ರ ಕಳಿಸಬೇಕು. ಸ್ಕೋರರ್ ಬಳಿ ಇದ್ದಾಗ ಎಂಟ್ರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಪ್ರತಿ ತಂಡ ಇದನ್ನು ಗಮನಿಸಬೇಕು. ಸಂದೇಶ್ ಸರ್, ಎರಡು ಟೀಮ್ನ ಸದಸ್ಯರು ಆಟಕ್ಕೆ. ಅಂಪೈರ್ಸ್, ಸ್ಕೋರರ್ಸ್. TPL ಸೀಸನ್ 2ನ ಮೊದಲ ಪಂದ್ಯಾವಳಿ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಮೊದಲ ಪಂದ್ಯ ಗೋಲ್ಡನ್ ಈಗಲ್ಸ್ ಮತ್ತು ಬೌಂಡ್ರಿ ಬ್ರೇಕರ್ಸ್ ತಂಡಗಳ ನಡುವೆ. ಮೊದಲ ಪಂದ್ಯದ
ಆರಂಭ ಆಗ್ತಾ ಇದೆ. ಎಲ್ಲಿದ್ದಾರೆ ಎದುರುಗಡೆ ನಿಂಗೆ ಗೊತ್ತಲ್ಲ ಅಣ್ಣ, ಮುಂದೆ ಒಂದು ಸಣ್ಣ ನೆನಪು ಸ್ಕೋರ್ ಇಲ್ಲೆಲ್ಲ ಸ್ಕೋರ್ ಬುಕ್ಕ ಎಷ್ಟು ಬೇಕಾ ಬುಕ್ ಎಷ್ಟು ಬೇಕಾ? ಎರಡು ಈಗ ಆಟ ಆಡ್ತಿರೋ ಎರಡು ಟೀಮ್ನ ಹೆಚ್ಚುವರಿ ಆಟಗಾರರು ಸ್ಕೋರ್ ಬೋರ್ಡ್ ಹತ್ರ ಬನ್ನಿ. ಪ್ಲೇಯಿಂಗ್ 11 ಅನ್ನು ಹೊರತುಪಡಿಸಿ ಇರುವವರು ಸ್ಕೋರರ್ ಹತ್ರ ಬನ್ನಿ. ಇಲ್ಲೇ ಇಟ್ಬಿಡಿ ಸರ್, ಇಲ್ಲ ಸೈಡಿಗೆಲ್ಲ ಇದಾಕ್ಬಿಡಿ ಒಂದಷ್ಟೇ, ಒಂದು ಬಾಕ್ಸ್ ರೆಡಿ. ಓಕೆ, ಇದ್ದಾರೆ ಬುಕ್ ಬೇಕು. ಒಂದು ನಿಮಿಷ ನವೀನ ಬಾಯ್ ಬೇಕಪ್ಪ, ಅದು ಬಿಟ್ಬಿಡು, ಬೇರೆ ಕೈಲಿ ಮಾಡ್ಸೋಣ ಬಾಯಿ. ಇವರ ಬೌಂಡ್ರಿ ಬ್ರೇಕರ್ಸ್ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿರುವ ಬೌಂಡ್ರಿ ಬ್ರೇಕರ್ಸ್ ತಂಡ. ಗೋಲ್ಡನ್ ಈಗಲ್ಸ್ ತಂಡದ ಹೆಚ್ಚುವರಿ ಆಟಗಾರರು TPL ಸೀಸನ್ 2ನ ಮೊದಲ ಪಂದ್ಯಾವಳಿ. ಟಾಸ್ ಗೆದ್ದಿರುವ ಬೌಂಡ್ರಿ ಬ್ರೇಕರ್ಸ್ ಅವರು ಈಗ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಗೋಲ್ಡನ್ ಈಗಲ್ಸ್ ತಂಡ ಬ್ಯಾಟಿಂಗಿಗೆ ಇಳಿದಿದೆ. ಬೌಂಡ್ರಿ ಬ್ರೇಕರ್ಸ್ ತಂಡ ಗೋಲ್ಡನ್ ಈಗಲ್ ತಂಡದಲ್ಲಿ ಮೊದಲ ಆಟಗಾರರಾಗಿ ಪುಟ್ಟರಾಜು ಹಾಗೂ ಚಂದ್ರು. ಒಂದು ನಿಮಿಷ ಹೇಳ್ತೀನಿ, ಸ್ಟಾರ್ಟ್ ಮಾಡ್ಬೋದಾ? ಪುಟ್ಟರಾಜು, 11 ಪ್ಲೇಯರ್ ಲೀಸ್ಟ್ ತಂದು ಕೊಡ್ಬೇಕಾ ಅವ್ರಿಗೆ? ಈಸಿ ಬೋಲರ್ ರಮೇಶ್ ಗೋನಾ ಮಾಡ್ಲಾ? ರೆಡಿ ಆಲ್ ಪ್ಲೇಯರ್ಸ್. ಏನಂತೆ? ಹೌದಾ? ಅಲ್ಲಿ ಬ್ಯಾನರ್ ಕಾಣ್ತಿದ್ದಲ್ಲ, ಬ್ಯಾನರ್ ಮೂಲೆ ಇರುವಂತ ಜಾಗದ್ದೇ ಬೌಂಡ್ರಿ. ಮೈನ್ ಪೋಲ್ ಅಂಪೈರ್ ಗಮನಕ್ಕೆ
ಆಫ್ ಸೈಡಿನ ಬಲಭಾಗದಲ್ಲಿ ಪವರ್ ಲೈಟ್ ಏನು ಕಾಣ್ತಾ ಇದೆ ದೊಡ್ಡದು, ಹಾಗೆ ಸ್ಕೇಟಿಂಗ್ ರಿಂಕ್ ಇದೆಯಲ್ಲ ಆ ರಿಂಕ್ನ ಔಟರ್ ಲೈನನ್ನು 4 ಲೈನ್ ಅಂತೇಳಿ ಕನ್ಸಿಡರ್ ಮಾಡಲಾಗಿದೆ. ನಾವೇ ಡಿಕ್ಲೇರ್ ಮಾಡ್ಕೊಂಡ್ವಿ ರೆಡಿ ರೆಡಿ ರೆಡಿನಾ? ಇಲ್ಲ ಒಳಗೆ ಹೋಗ್ತಾನೆ, ಅವನು ಹೋಗ್ತಾನೆ. ಇಲ್ಲಿ ಈ ಅಂಪೈರಿಗೆ ಮೇನ್ ಅಂಪೈರ್ ಯಾರು? ತಗಪ್ಪ ಹಿಡ್ಕೊ. ಟೀಮ್ಸ್ ರೆಡಿ? ಯಾರು ಇಮ್ರಾನ್ ಅಲ್ವಾ? ಮೈನ್ ಅಂಪೈರ್ ಇರ್ಫಾನ್, ಶರತ್ ಅವರು ಲೆಗ್ ಅಂಪೈರ್ ಆಗಿದ್ದಾರೆ. ಮ್ಯಾಚಿಗೆ ಆರಂಭ ಆಗ್ತಾ ಇದೆ. ರೆಡಿ ಪ್ಲೇ. ಮೊದಲ ಓವರ್ನ ಮೊದಲ ಬಾಲನ್ನು ರಮೇಶ್ ಅವರು ಹಾಕಿದ್ದಾರೆ. ಅದನ್ನು ರಕ್ಷಣಾತ್ಮಕವಾಗಿ ಚಂದ್ರು ಅವರು ಆಡಿದ್ದಾರೆ. ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನವನ್ನು ರಮೇಶ್ ಮಾಡಿದ್ದಾರೆ. ಬೌಂಡ್ರಿ ಬ್ರೇಕರ್ಸ್ ತಂಡ ಆರಂಭವನ್ನು ಪಡೆದುಕೊಳ್ತಾ ಇದೆ. ಹಾಗೆ ಗೋಲ್ಡನ್ ಲೀಗರ್ಸ್ ತಂಡದ ಚಂದ್ರು ರಕ್ಷಣಾತ್ಮಕ ಆಟದೊಂದಿಗೆ ಪಂದ್ಯಾವಳಿಯನ್ನು ಆರಂಭಿಸಿದ್ದಾರೆ. ರಮೇಶ್ ಅವರ 2ನೇ ಎಸೆತ. ಉತ್ತಮವಾದಂಥ ಹೊಡೆತವನ್ನು ಪ್ರದರ್ಶಿಸಿದ್ದಾರೆ ಚಂದ್ರು ಅವರು. ಉತ್ತಮವಾದಂತಹ ಫೀಲ್ಡಿಂಗ್. ರನ್ ತೆಗೆದುಕೊಳ್ಳುವಲ್ಲಿ ಗೊಂದಲ. 3 ರನ್ಗಳ ಜೊತೆ ಆಟವನ್ನ ಚಂದ್ರು ಹಾಗೆ ಪುಟ್ಟರಾಜು ಅವರು ಮಾಡಿದ್ದಾರೆ. ರಮೇಶ್ ಅವರು ಎಸೆತ 3ನೇ ಎಸೆತವನ್ನ ರಕ್ಷಣಾತ್ಮಕವಾಗಿ ಪುಟ್ಟರಾಜು ಅವರು ಆಡಿದ್ದಾರೆ. ಮೊದಲನೇ ಓವರ್ನ 3ನೇ ಎಸೆತ. ರಮೇಶ್ ಅವರು ಎಸೆತ 4ನೇ ಎಸೆತ ವೈಡ್ ಆಗಿದೆ. ಮೊದಲ ಓವರ್ನಲ್ಲಿ ತಂಡದ ಮೊತ್ತ 4 ರನ್ಗಳಾಗಿದೆ. ರಮೇಶ್ ಅವರು ಎಸೆತ 5ನೇ ಎಸೆತವನ್ನ ಪ್ಲೇಸ್ ಮಾಡುವ ಬರದಲ್ಲಿ ವಿಕೆಟ್ ಒಪ್ಪಿಸಿದ್ದಾರೆ ಪುಟ್ಟರಾಜು ಅವರು. ಗೋಲ್ಡನ್ ಲೀಗರ್ಸ್ ತಂಡದ ಮೊದಲ ವಿಕೆಟ್ ಪತನ. ಬೌಂಡ್ರಿ ಬ್ರೇಕರ್ಸ್ ತಂಡದ ಪ್ರವೀಣ್ ರವರಿಂದ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. ಗೋಲ್ಡನ್ ಲೀಗರ್ಸ್ ತಂಡದ ಮೊದಲ ವಿಕೆಟ್ ಪುಟ್ಟರಾಜು ರವರ ಮೂಲಕ ಪತನವಾಗಿದೆ. ಗೋಲ್ಡನ್ ಲೀಗರ್ಸ್ ತಂಡದ ಮತ್ತೋರ್ವ ಬ್ಯಾಟ್ಸ್ಮನ್ ಶಿವು ದಾರದಹಳ್ಳಿ, ಸ್ಫೋಟಕ ಬ್ಯಾಟ್ಸ್ಮನ್ ಅಂತಲೇ ತಂಡದಿಂದ ಹೆಸರು ಪಡೆದುಕೊಂಡಿರುವಂತಹ ಆಟಗಾರ ಶಿವು ದಾರದಹಳ್ಳಿ. ಶಿವು ಅಂತಿರ್ಬೇಕು. ಮೊದಲ ಓವರಿನಲ್ಲೇ ವಿಕೆಟ್ ಪಡೆಯುವ ಮೂಲಕ ಸಫಲತೆಯನ್ನು ಪಡೆದುಕೊಂಡಿದ್ದಾರೆ ರಮೇಶ್. ಈಗ ಓವರ್ನ 5ನೇ ಬಾಲನ್ನು ಎಸೆತಾ ಇದ್ದಾರೆ. ಅತ್ಯುತ್ತಮವಾದಂತಹ ಬೌಲಿಂಗ್. ಡಾಟು ತಿಂಡಿ ಮಾಡ್ತಿರುವಂತಹ ಸಹೋದ್ಯೋಗಿ ಮಿತ್ರರೇ, ದಯಮಾಡಿ ಕ್ರೀಡಾಂಗಣದ ಒಳಗಡೆ ನೀವು ತಿಂದಂತಹ ವಾಟರ್ ಬಾಟಲ್ ಮತ್ತು ನೀರು ಅವುಗಳನ್ನು ದಯವಿಟ್ಟು ವೇಸ್ಟ್ ಮಾಡಬೇಡಿ, ಡಸ್ಟ್ಬಿನ್ನಲ್ಲೇ ಹಾಕಿ.
ಮೊದಲ ಓವರ್ನಲ್ಲಿ ವಿಕೆಟ್ ಒಂದನ್ನು ಪಡೆಯುವ ಸಫಲತೆ ಮೂಲಕ ರಮೇಶ್ ಅತ್ಯುತ್ತಮ ಆರಂಭವನ್ನು ಪಡೆದುಕೊಂಡಿದ್ದಾರೆ. ಮೊದಲ ಓವರ್ ಮುಕ್ತಾಯಕ್ಕೆ ಗೋಲ್ಡನ್ ಈಗಲ್ಸ್ ತಂಡ 4 ರನ್ ಪಡೆದುಕೊಂಡಿದೆ, 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಬೌಂಡರಿ ಬ್ರೇಕರ್ಸ್ ತಂಡದ 2ನೇ ಓವರ್ ಅನ್ನ ಜೀವನ್ ಅವರು ಮಾಡ್ತಿದ್ದಾರೆ. ಸರಿ, 2ನೇ ಓವರ್ನ ಮೊದಲ ಎಸೆತವನ್ನು ರಕ್ಷಣಾತ್ಮಕವಾಗಿ ಆಡಿರುವ ಚಂದ್ರು ಅವರು ತಂಡಕ್ಕೆ 1 ರನ್ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಎರಡನೇ ಓವರ್ನ 2ನೇ ಎಸೆತ ಜೀವನ್ ಅವರಿಂದ ಫುಲ್ ಲೆಂತ್ ಬಾಲ್ ಅನ್ನ ಪಿಕ್ ಮಾಡುವ ಬರದಲ್ಲಿ ಶಿವು ಡಾಟ್ ಬಾಲ್ ಮಾಡಿದ್ದಾರೆ. ಎರಡನೇ ಓವರ್ನ 3ನೇ ಬಾಲ್ ಲೈನ್ ಅಪ್ ಮಿಸ್ ಆಗಿದೆ. ಸೊ 2ನೇ ಓವರ್ನ ಚಾಲ್ತಿಯಲ್ಲಿ 1 ವಿಕೆಟ್ ನಷ್ಟಕ್ಕೆ ಗೋಲ್ಡನ್ ಈಗಲ್ಸ್ ತಂಡ 5 ರನ್ಗಳನ್ನು ಗಳಿಸಿದೆ. ಮತ್ತೊಂದು ಭರ್ಜರಿ ಹೊಡೆತದ ನಿರೀಕ್ಷೆಯಲ್ಲಿ ಮಿಸ್ ಆಗಿದೆ. ಮತ್ತೊಂದು ಡಾಟ್ ಬಾಲ್ ವೈಡ್ ಅದನ್ನು ಘೋಷಣೆ ಮಾಡಲಾಗಿದೆ. ಸೊ ತಂಡಕ್ಕೆ 1 ಹೆಚ್ಚುವರಿ ರನ್ ಸೇರ್ಪಡೆಯಾಗಿದೆ. ಜೀವನ್ ಅವರ ಬೌಲಿಂಗ್ ಮೇಲೆ ತಂಡ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಉತ್ತಮವಾದ ಹೊಡೆತವನ್ನ ಶಿವು ಮಾಡಿದ್ದಾರೆ. 4 ರನ್ ಗಳಿಸುವುದಕ್ಕೆ ಆರಂಭದಿಂದಲೂ ಪ್ರಯತ್ನ ಪಡೆದಂತಹ ಶಿವು ಕಡೆಗೂ ಒಂದು 4 ಅನ್ನು ದಾಖಲಿಸಿದ್ದಾರೆ. ಮತ್ತೊಂದು ಭರ್ಜರಿ ಹೊಡೆತ, ಮತ್ತೆ 4 ರನ್ಗಳು ತಂಡಕ್ಕೆ ಸೇರ್ಪಡೆ. ಗೋಲ್ಡನ್ ಈಗಲ್ಸ್ ತಂಡ ತನ್ನ ಮ್ಯಾಚ್ ಸ್ಟ್ರಾಟಜಿಯಂತೆ ರನ್ಗಳನ್ನು ನಿಧಾನವಾಗಿ ಪೇರಿಸ್ತಾ ಹೋಗ್ತಾ ಇದೆ. ಮತ್ತೊಂದು ಅದ್ಭುತವಾದ ಹೊಡೆತವನ್ನು ದಾಖಲಿಸಿದ್ದಾರೆ ಶಿವು ಅವರು. ಬೌಂಡರಿ ಗೆರೆಯ ಅಂಚಿನಲ್ಲಿ ಬಿದ್ದಿರುವ ಕಾರಣ 6-4 ಅನ್ನುವುದನ್ನು ಕನ್ಫರ್ಮ್ ಮಾಡಲಾಗಿದೆ. ಎರಡನೇ ಓವರ್ನಲ್ಲಿ ಸತತ 3 ಬೌಂಡರಿಗಳನ್ನು ಶಿವು ದಾಖಲಿಸಿದ್ದಾರೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ 1 ವಿಕೆಟ್ ನಷ್ಟಕ್ಕೆ ಗೋಲ್ಡನ್ ಈಗಲ್ಸ್ ತಂಡ 18 ರನ್ಗಳನ್ನು ಪಡೆದುಕೊಂಡಿದೆ. ಮತ್ತೊಂದು ವೈಡ್. ಈ ಪಂದ್ಯಾವಳಿ ನಂತರ ಪಂದ್ಯ ಇರುವಂತಹ ಮುಂದಿನ 2 ತಂಡಗಳು ಸಜ್ಜಾಗಬೇಕು. ಹಾಗೆ ತಂಡದ ಹೆಚ್ಚುವರಿ ಆಟಗಾರರು ಸ್ಕೋರರ್ ಹತ್ರ ಬರಬೇಕು. ಮತ್ತೊಂದು ಅದ್ಭುತ ಹೊಡೆತ, 6. ಪಂದ್ಯಾವಳಿಯ ಮೊದಲ 6 ಅನ್ನ ಶಿವು ದಾರದಹಳ್ಳಿ ದಾಖಲಿಸಿದ್ದಾರೆ. ಗೋಲ್ಡನ್ ಈಗಲ್ಸ್ ತಂಡ ಮೊದಲ 6 ಅನ್ನ ದಾಖಲಿಸಿದೆ. ಈ 6ನ ಮುಖಾಂತರ ತಂಡದ ಮೊತ್ತ 25. ಎರಡನೇ ಓವರ್ ಮುಕ್ತಾಯಕ್ಕೆ 1 ವಿಕೆಟ್ ನಷ್ಟಕ್ಕೆ 25 ರನ್ಗಳನ್ನು ಗೋಲ್ಡನ್ ಈಗಲ್ಸ್ ತಂಡ ದಾಖಲಿಸಿಕೊಂಡಿದೆ.
ಮುಂದಿನ ಪಂದ್ಯಾವಳಿ ಇರುವಂತಹ ಎರಡು ತಂಡಗಳು ತಮ್ಮ ಟೀಮ್ ಲಿಸ್ಟನ್ನು ಸ್ಕೋರರ್ ಬಳಿ ತಲುಪಿಸಬೇಕು. ಹೆಚ್ಚುವರಿ ಆಟಗಾರರು ಸ್ಕೋರರ್ ಬಳಿ ಬರಬೇಕು. ದಯಮಾಡಿ ಬನ್ನಿ. ನಮ್ಮ ಕ್ರೀಡಾಕೂಟಕ್ಕೆ ಸಹಾಯ ಮಾಡಿ ಹಾಗೆ ಸಹಕಾರದ ಹಸ್ತ ಚಾಚಿರುವಂತಹ ಆರಕ್ಷಕರು ಮತ್ತು ಗ್ರೌಂಡ್ ಸಿಬ್ಬಂದಿಗಳು ಉಪಹಾರವನ್ನು ಸ್ವೀಕರಿಸಬೇಕು. ನಿಮ್ಮ ಅಂದರೆ ಸ್ಟೇಜಿನ ಬಲಭಾಗದಲ್ಲಿ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಬನ್ನಿ. ಮೂರನೇ ಓವರ್ನ ಎಸೆತಕ್ಕೆ ರಮೇಶ್ ಮೊದಲ ಓವರನ್ನು ವಿಕೆಟ್ ಪಡೆದು ಯಶಸ್ವಿಯಾಗಿ ಪೂರ್ಣಗೊಳಿಸಿದಂಥ ರಮೇಶ್ ಈಗ ಎರಡನೇ ಓವರ್ನ ದಾಳಿಗೆ ರೆಡಿ ಆಗ್ತಾ ಇದ್ದಾರೆ. ಬೌಂಡ್ರಿ ಬ್ರೇಕರ್ಸ್ ವಿಕೆಟ್ ಪಡೆಯುವಂತಹ ಮತ್ತೊಂದು ಸಂಘಟಿತ ಪ್ರಯತ್ನಕ್ಕೆ ರಮೇಶ್ ಅವರನ್ನು ಬೌಲಿಂಗ್ಗೆ ಇಳಿಸ್ತಾ ಇದೆ. ಟೀಮ್ ಸ್ಟ್ರಾಟಜಿಯಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಮೂರನೇ ಓವರ್ನ ಮೊದಲ ಎಸೆತ ರಮೇಶ್ ಅವರಿಂದ ಡಿಫೆನ್ಸಿವ್ ಆಗಿ ಆಡಿದ್ದಾರೆ ಚಂದ್ರು. ತಂಡಕ್ಕೆ 1 ರನ್ಗಳು ಮಿಸ್ಫೀಲ್ಡ್ ಆಗಿರೋ ಕಾರಣದಿಂದಾಗಿ ಹೆಚ್ಚುವರಿ ಮತ್ತೊಂದು ರನ್ ಸೇರ್ಪಡೆಯಾಗಿದೆ. ರಮೇಶ್ ಅವರು ಹಾಕಿದಂತಹ ಹಾಕಿದ್ದ ಬಾಲನ್ನು ರಕ್ಷಣಾತ್ಮಕವಾಗಿ ಆಡಿದಂತಹ ಚಂದ್ರು ಅವರು ತಂಡಕ್ಕೆ 2 ರನ್ಗಳನ್ನು ಸೇರ್ಪಡೆ ಮಾಡಿಸಿಕೊಂಡಿದ್ದಾರೆ. ಒಳ್ಳೆಯ ಫೀಲ್ಡರ್ ಅಂತಲೇ ಹೆಸರು ಮಾಡಿದಂತಹ ವಿನಯ್ ಅವರು ಹೆಚ್ಚುವರಿ ರನ್ನನ್ನು ಬಿಟ್ಟುಕೊಟ್ಟು ರಿವರ್ಸ್ ಆಡುವ ಪ್ರಯತ್ನದಲ್ಲಿ ಚಂದ್ರು ಮತ್ತೊಂದು ಡಾಟ್ ಬಾಲ್. ರಮೇಶ್ ಅವರ ಲೈನ್ ಮಿಸ್ ಆದಂತೆ ಕಾಣ್ತಾ ಇದೆ. ವೈಡ್ ಬಾಲ್ ಅನ್ನ ಹಾಕಿದ್ದಾರೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ 1 ವಿಕೆಟ್ ನಷ್ಟಕ್ಕೆ ಗೋಲ್ಡನ್ ಈಗಲ್ಸ್ 28 ರನ್ಗಳನ್ನು ದಾಖಲಿಸಿಕೊಂಡಿದೆ. ಡಿಫೆನ್ಸಿವ್ ಆಡುವ ಮುಖಾಂತರ ಹೆಚ್ಚುವರಿ ರನ್ನನ್ನು ಪಡೆಯುವ ಪ್ರಯತ್ನವನ್ನ ಗೋಲ್ಡನ್ ಈಗಲ್ಸ್ ತಂಡ ಮಾಡಿದೆ. ಅದರಲ್ಲಿ ಸಫಲತೆಯನ್ನು ಕೂಡ ಸಾಧಿಸಿಕೊಂಡಿದೆ. ಎರಡನೇ ಓವರ್ನ 3ನೇ ಬಾಲ್ನಲ್ಲಿ 2 ರನ್ಗಳನ್ನು ಕಲೆ ಹಾಕಿಕೊಂಡಿದೆ. ಒಟ್ಟಾರೆ ತಂಡದ ಮೊತ್ತ 30. ರಮೇಶ್ ಅವರು ಎಸೆತ 4ನೇ ಎಸೆತವನ್ನ ಲಾಂಗ್ ಆಫ್ನತ್ತ ಹೊಡೆದು ಚಂದ್ರು ಅವರು 4 ರನ್ಗಳನ್ನು ಪಡೆದುಕೊಂಡಿದ್ದಾರೆ. ತಂಡದ ಬತ್ತಳಿಕೆಗೆ 4 ರನ್ಗಳ ಹೆಚ್ಚುವರಿ ಸೇರ್ಪಡೆ. ಸಿಕ್ಸರ್ ಚಂದ್ರು ಅವರಿಂದ 6ರ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ನಿರೀಕ್ಷೆಗೂ ಮೀರಿದ ರನ್ ಹರಿಯುವುದರಿಂದಾಗಿ ಬೌಂಡ್ರಿ ಬ್ರೇಕರ್ಸ್ ಅವರು ಸ್ಟ್ರಾಟಜಿಯನ್ನು ಬದಲಾಯಿಸ್ತಾ ಇದ್ದಾರೆ. ಮತ್ತೊಂದು ಬಲವಾದ ಹೊಡೆತವನ್ನ ಚಂದ್ರು ಹಾಕಿದ್ದಾರೆ. ಇದು ಕೂಡ 4 ರನ್ಗಳು ಒಂದೇ ಓವರ್ನಲ್ಲಿ ಸತತ 2ನೇ ಬೌಂಡ್ರಿ. ಮೊದಲ ಓವರ್ನಲ್ಲಿ ಬಿಗುವಿನ ಬೌಲಿಂಗ್ ದಾಳಿ ನಡೆಸಿದಂತಹ ರಮೇಶ್ ಅವರು ತಮ್ಮ 2ನೇ ಓವರ್ನಲ್ಲಿ ರನ್ ಹರಿಬಿಡ್ತಿದ್ದಾರೆ. ಓವರ್ ಮುಕ್ತಾಯ. 3ನೇ ಓವರ್ನ ಮುಕ್ತಾಯಕ್ಕೆ 38 ರನ್ಗಳೊಂದಿಗೆ 1 ವಿಕೆಟ್ ಅನ್ನು ಕಳೆದುಕೊಂಡಿರುವಂತಹ ಬೌಂಡ್ರಿ ಬ್ರೇಕರ್ಸ್ ಅವರು ಸದ್ಯಕ್ಕೆ ಉತ್ತಮ ರನ್ ಅನ್ನು ಕಲೆ ಹಾಕಿಕೊಂಡಿದ್ದಾರೆ. ಇಲ್ಲೇ ಓಡಾಡ್ತಾರೆ. ಕ್ಯಾಮರಾಮನ್ ಚಂದ್ರು ಸ್ಟೇಜ್ ಬಳಿ ಬನ್ನಿ. ಬೌಂಡ್ರಿ ಬ್ರೇಕರ್ಸ್ ತಂಡದ 4ನೇ ಓವರ್ ಎಸೆಯುವುದಕ್ಕೆ ಕ್ಯಾಪ್ಟನ್ ಸ್ವಾಮಿ ಅವರು ರೆಡಿಯಾಗಿದ್ದಾರೆ. ಎಲ್ ಎನ್ ಸ್ವಾಮಿ
ಹೇಳಿ ಇಲ್ಲ ಮೀಡಿಯಮ್ ರೈಟ್. ಎಲ್.ಎನ್. ಸ್ವಾಮಿ ಬೌಂಡ್ರಿ ಬ್ರೇಕರ್ ತಂಡದ ನಾಯಕ, ಹಾಗೆ ರೈಟ್ ಆರ್ಮ್ ಮೀಡಿಯಂ ಫೇಸಿನ ಬೌಲರ್. 3 ಓವರ್ ಮುಕ್ತಾಯಕ್ಕೆ 38 ರನ್ಗಳು, 1 ವಿಕೆಟ್ ನಷ್ಟಕ್ಕೆ ಗೋಲ್ಡನ್ ಈಗಲ್ಸ್ ತಂಡದ ಸ್ಕೋರ್. ನಾಲ್ಕನೇ ಓವರ್ನ ಹೊತ್ತಿಗೆ ಬೌಂಡ್ರಿ ಬ್ರೇಕರ್ಸ್ ತನ್ನ ಬೌಲಿಂಗ್ನ ಹಾಗೆ ಫೀಲ್ಡಿಂಗ್ನ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದೆ. ಎಲ್ಲ ಬೀಳ್ತಿದ್ದ ಫ್ಲೆಕ್ಸ್ಗಳು ಹೇಳ್ತು ಗಾಳಿ. ಕೊಡಿ ಬ್ಯಾಟ್ರಿ ಕೊಡಿ. ಓಕೆ ಎಮರ್ಜೆನ್ಸಿ ಸರಿ ಓಕೆ ಸರಿ ಡನ್ ಓಕೆ ಓಕೆ ಸರಿ ಇಲ್ಲ ಓಕೆ ಓಕೆ ಡನ್ ಸರಿ ಹೇಳ್ತೀನಿ. 4ನೇ ಓವರ್ನ ಮೊದಲ ಎಸೆತದಲ್ಲಿ 1 ರನ್ಗಳನ್ನು ಗೋಲ್ಡನ್ ಈಗಲ್ಸ್ ತಂಡ ಸೇರ್ಪಡೆ ಮಾಡಿಕೊಂಡಿದೆ. ಈ ರನ್ನೊಂದಿಗೆ ತಂಡದ ಮೊತ್ತ 39. ಸ್ವಾಮಿ ಎಸೆತ 2ನೇ ಎಸೆತವನ್ನ ಬಲವಾಗಿ ಹೊಡೆಯುವ ಪ್ರಯತ್ನದಲ್ಲಿ ಚಂದ್ರು ಅತ್ಯುತ್ತಮ ಕ್ಯಾಚರ ಸಾಧ್ಯತೆಯನ್ನ ಶಿವ ಅವರು ಜೀವನ್ ಅವರು ಕೈ ಚೆಲ್ಲಿದ್ದಾರೆ. ಈ ಮುಖಾಂತರ ತಂಡಕ್ಕೆ 2 ರನ್ಗಳ ಸೇರ್ಪಡೆಯಾಗಿದೆ. ವಿಕೆಟ್ ಪಡೆಯುವಂತ ಅವಕಾಶ ಇತ್ತು. ಲೋ ರನ್ನಿಂದಾಗಿ ಕ್ಯಾಚ್ ಅನ್ನ ಜೀವನ್ ಅವರು ಕೈ ಚೆಲ್ಲಿದ್ದಾರೆ. ಆ ಮುಖಾಂತರ ಗೋಲ್ಡನ್ ಈಗಲ್ಸ್ ತಂಡಕ್ಕೆ ಜೀವದಾನ ಸಿಕ್ಕಿದೆ. ಸ್ವಾಮಿಯವರು ಎಸೆದ 3ನೇ ಬಾಲ್ ಅನ್ನ ರಕ್ಷಣಾತ್ಮಕವಾಗಿ ಆಡಿ 1 ರನ್ ಚಂದ್ರು ತಂಡಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಸಿಕ್ಸ್ ಓವರ್ಸ್ ಯಾರ ಟೊರ್ನಾಡೋ ಮತ್ತೆ ಡೇಂಜರ್ ರಂಗಸ್. ಸ್ವಾಮಿ ಎಸೆದ 4ನೇ ಎಸೆತವನ್ನ ಹುಕ್ ಮಾಡುವ ಬರದಲ್ಲಿ ಕೇವಲ 1 ರನ್ನಷ್ಟೇ ಶಿವ ಪಡೆದುಕೊಂಡಿದ್ದಾರೆ. ರನ್ ನಿಯಂತ್ರಣವನ್ನ ಮಾಡುವ ಪ್ರಯತ್ನವನ್ನ ಬೌಂಡ್ರಿ ಬ್ರೇಕರ್ಸ್ ತಂಡ ಮಾಡ್ತಲೇ ಇದೆ. ಅದರಲ್ಲಿ ಕೊಂಚ ಮಟ್ಟಿಗೆ ಸಫಲತೆಯನ್ನು ಪಡೆದುಕೊಂಡಿದೆ. 4ನೇ ಓವರ್ನ 5ನೇ ಎಸೆತ ಬಲವಾಗಿ ಹೊಡೆಯುವ ಪ್ರಯತ್ನ. ತಂಡದ ಕಡೆಯಿಂದ ಕ್ಯಾಚ್ ಅಪೀಲ್ ಬಂದಿದೆ. ಅಪೀಲನ್ನು ಪುರಸ್ಕರಿಸಿರುವ ಅಂಪೈರ್ ಔಟ್ ಎಂದು ತೀರ್ಪನ್ನು ಕೊಟ್ಟಿದ್ದಾರೆ. ತಂಡದ ಓಪನರ್ ಚಂದ್ರು ವಿಕೆಟ್ ಪತನ ಆಗಿದೆ. ಆ ಮುಖಾಂತರ ಪವನ್ ಅವರ ಅತ್ಯುತ್ತಮ ಕ್ಯಾಚ್ಗೆ ಬ್ಯಾಟ್ಸ್ಮನ್ ಚಂದ್ರು ಔಟ್ ಆಗಿ ಹೋಗಿದ್ದಾರೆ. ಆ ಮುಖಾಂತರ ಸ್ವಾಮಿ ತಂಡಕ್ಕೆ 2ನೇ ವಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ. ಗೋಲ್ಡನ್ ಈಗಲ್ಸ್ 2 ವಿಕೆಟ್ ನಷ್ಟಕ್ಕೆ. ಪುನೀತ್ ಗೋಲ್ಡನ್ ಈಗಲ್ಸ್ ತಂಡದ ಬ್ಯಾಟ್ಸ್ಮನ್ ಪುನೀತ್, ಸ್ಟ್ರೈಕರ್ ಪುನೀತ್ 4ನೇ ಓವರ್ನ ಅಂತಿಮ ಎಸೆತಕ್ಕೆ 43 ರನ್ಗಳಿಗೆ 2 ವಿಕೆಟ್ಗಳನ್ನು ಗೋಲ್ಡನ್ ಈಗಲ್ಸ್ ತಂಡ ಪಡೆದುಕೊಂಡಿದೆ. ಓವರ್ನ ಕೊನೆಯ ಎಸೆತ ಬಲವಾಗಿ ಹೊಡೆಯುವ ಪ್ರಯತ್ನ, 1 ರನ್ಗಳ ಸೇರ್ಪಡೆ ತಂಡಕ್ಕೆ. 4 ಓವರ್ಗಳ ಮುಕ್ತಾಯವಾಗಿದೆ. 2 ವಿಕೆಟ್ ಅನ್ನ ಕಳೆದುಕೊಂಡಿರುವಂತಹ ಗೋಲ್ಡನ್ ಈಗಲ್ಸ್ ತಂಡ 44 ರನ್ಗಳನ್ನ ಪಡೆದುಕೊಂಡಿದೆ. ರನ್ ಲೈನಪ್ ಅನ್ನ ಕಟ್ ಮಾಡಿರುವಂತಹ ಬೌಂಡ್ರಿ ಬ್ರೇಕರ್ಸ್ ತಂಡ 1 ಹಂತಕ್ಕೆ ತನ್ನ ಸ್ಟ್ರಾಟಜಿಯನ್ನ ಸಕ್ಸಸ್ ಮಾಡ್ಕೊಳ್ತಾ ಇದೆ. ಈಗ ತಂಡದ 5ನೇ ಓವರ್ ಎಸೆತವನ್ನ ಮಸೂದ್ ಅವರು ಮಾಡಲಿದ್ದಾರೆ. ಯಾಕೆ ಕಳಿಸಿದೆ? ಮಸೂದ್ ಬೌಂಡ್ರಿ ಬ್ರೇಕರ್ಸ್ ತಂಡದ ಮಸೂದ್ ಅವರು ದಾಳಿಗಿಳಿದಿದ್ದಾರೆ.
ನಿಧಾನವಾಗಿ ಎಸೆದವನ್ನ 6 ಹೊಡೆಯುವ ಭರದಲ್ಲಿ ಮೇಲಕ್ಕೆ ಚಿಮ್ಮಿಸಿದ್ದಾರೆ. ಆದರೆ ರಕ್ಷಣಾತ್ಮಕವಾಗಿ ಅಪೀಲ್ ಆಗಿಲ್ಲ. ನೋ ಬಾಲ್ ಅಂತ ಹೇಳಿ ಡಿಕ್ಲೇರ್ ಮಾಡಲಾಗಿದೆ. ನೋ ಬಾಲ್, ಫ್ರೀ ಹಿಟ್. ರೈಟ್ ಆಮ್ ಮೀಡಿಯಂ ಥ್ರೋ ಬೀಳ್ತಾ ಇದೆ. ಫ್ರೀ ಹಿಟ್ ಎಸೆತವನ್ನ ಪುನೀತ್ ಬೀಸುವ ಪ್ರಯತ್ನದಲ್ಲಿ 1 ರನ್ ಪಡೆದುಕೊಂಡಿದ್ದಾರೆ. ಇಲ್ಲ, ಅಪೀಲ್ ಮಾಡಬೇಕು ತಕ್ಷಣ ಬ್ಯಾಟ್ಸ್ಮನ್ ಅಪೀಲ್ ಕೊಡಬೇಕು. ಮಸೂದ್ ಅವರ 2ನೇ ಎಸೆತ ಬೌಂಡ್ರಿ ಲೈನ್ ಹತ್ತ. ರಮೇಶ್ ಅವರ ಉತ್ತಮ ಫೀಲ್ಡಿಂಗ್ ನಿಂದ ಚೆಂಡು ಬೌಂಡ್ರಿ ಲೈನ್ ನಲ್ಲಿ ನಿಂತಿದೆ. ಗುಡ್ ಫೀಲ್ಡಿಂಗ್. ಈ ಕಾರಣದಿಂದ ತಂಡಕ್ಕೆ 2 ರನ್ಗಳ ಸೇರ್ಪಡೆಯಾಗಿದೆ. 5ನೇ ಓವರ್ನ 2ನೇ ಬಾಲ್ಗೆ ತಂಡದ ಮೊತ್ತ 50 ರನ್ಗಳು. 2 ವಿಕೆಟ್ ನಷ್ಟಕ್ಕೆ 50 ರನ್ಗಳನ್ನ ಗೋಲ್ಡನ್ ಈಗಲ್ಸ್ ತಂಡ ಮಾಡಿದೆ. ವೈಡ್ ಹೆಚ್ಚುವರಿ ಮತ್ತೊಂದು ರನ್ಗಳ ಸೇರ್ಪಡೆ. ಬೌಂಡ್ರಿ ಬ್ರೇಕರ್ಸ್ ತಂಡ ತನ್ನ 5ನೇ ಓವರ್ನಲ್ಲಿ ರನ್ ಅನ್ನ ಕಟ್ಟಿ ಹಾಕುವ ಸಲುವಾಗಿ ಮಸೂದ್ ಅವರನ್ನ ಬೌಲಿಂಗ್ ದಾಳಿಗಿಳಿಸಿತ್ತು. ಆದರೆ ಅದು ನಿರೀಕ್ಷಿತ ಫಲವನ್ನು ಕೊಡ್ತಾ ಇಲ್ಲ. ಹೀಗಾಗಿ ತಮ್ಮ ಸ್ಟ್ರಾಟಜಿಯನ್ನು ಮಸೂದ್ ಬದಲಾಯಿಸಿದ್ದಾರೆ. ಅದರ ಫಲವಾಗಿ ಈಗ ಅವರ 5ನೇ ಎಸೆತವನ್ನ 6 ಹೊಡೆಯುವ ಪ್ರಯತ್ನವನ್ನು ಮಾಡುವ ಮುಖಾಂತರ ಅದರಲ್ಲಿ ವಿಫಲವಾಗಿರುವಂತಹ ಶಿವು ಅವರು ವಿಕೆಟ್ ಅನ್ನ ಕೈ ಚೆಲ್ಲಿದ್ದಾರೆ. ಆ ಮುಖಾಂತರ ತಮ್ಮ ಓವರ್ನಲ್ಲಿ ಕ್ಯಾಚ್ ನೀಡಿ ಶಿವು ಅವರ ವಿಕೆಟ್ ಅನ್ನು ಪಡೆದುಕೊಂಡಂತಹ ಮಸೂದ್ ಅವರು ತಂಡ ತಮ್ಮ ಮೇಲಿಟ್ಟಂತಹ ಭರವಸೆಯನ್ನು ಉಳಿಸಿಕೊಂಡಿದ್ದಾರೆ. ಅವರೇ ಬೌಲರ್ ಮಸೂದ್. 3 ವಿಕೆಟ್ ಕಳೆದುಕೊಂಡಿರುವಂತಹ ಗೋಲ್ಡನ್ ಈಗಲ್ಸ್ ತಂಡ ಈಗ ತನ್ನ ಸ್ಟ್ರಾಟಜಿಯನ್ನು ಬದಲಾಯಿಸಿಕೊಂಡು ಬ್ಯಾಟ್ಸ್ಮನ್ ಆಗಿ ಅರ್ಜುನ್ ಅವರನ್ನ ಕಣಕ್ಕಿಳಿಸಿದೆ. ಮತ್ತೊಂದು ಡಾಟ್ ಬಾಲ್ ಅನ್ನು ಹಾಕುವ ಮುಖಾಂತರ ಮಸೂದ್ ಅವರು ಮತ್ತೆ ಲಯಕ್ಕೆ ಮರಳಿದ್ದಾರೆ. ತಂಡ ತಮ್ಮ ಮೇಲಿಟ್ಟಿರುವಂತಹ ಭರವಸೆಯನ್ನು ಉಳಿಸಿಕೊಂಡಿದ್ದಾರೆ. 5ನೇ ಓವರ್ನ 4ನೇ ಬಾಲ್. ಮತ್ತೊಂದು ಪ್ರಯತ್ನದಲ್ಲಿ ಮಸೂದ್ ಅವರು ಉತ್ತಮ ಬಾಲನ್ನು ಮಾಡಿದ್ರು. ರನ್ಔಟ್ನ ಸಾಧ್ಯತೆ ಇತ್ತು. ಆದರೆ ಚುರುಕಿನ ಓಟದಿಂದಾಗಿ ಪುನೀತ್ ಅವರು ರನ್ ಅನ್ನು ಕವರ್ ಮಾಡಿದ್ದಾರೆ. 2 ರನ್ಗಳು ತಂಡಕ್ಕೆ ಸೇರ್ಪಡೆಯಾಗಿದೆ. ತಮ್ಮ ಓವರ್ನ ಕೊನೆಯ ಬಾಲನ್ನು ಮಸೂದ್ ಅವರು ಎಸೆತಾ ಇದ್ದಾರೆ. ಮಸೂದ್ ಅವರ ಬಾಲನ್ನು ಅತ್ಯುತ್ತಮವಾಗಿ ಹೊಡೆಯುವ ಪ್ರಯತ್ನದಲ್ಲಿದ್ದಂತಹ ಅರ್ಜುನ್ ಅವರು ಕೇವಲ ಅದನ್ನ 2 ರನ್ಗಳಿಗೆ ಸೀಮಿತಗೊಳಿಸಿಕೊಂಡಿದ್ದಾರೆ. ಓವರ್ನ ಮುಕ್ತಾಯ ಕಂಡಿದೆ. 5 ಓವರ್ಗಳ ಮುಕ್ತಾಯಕ್ಕೆ 53 ರನ್ಗಳನ್ನು ಗಳಿಸಿರುವ 55 ರನ್ ಗಳಿಸಿರುವಂತಹ ಗೋಲ್ಡನ್ ಈಗಲ್ಸ್ ತಂಡ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಬೌಂಡ್ರಿ ಬ್ರೇಕರ್ಸ್ ತಂಡ ತನ್ನ ಕೊನೆಯ ಓವರ್ ಅನ್ನ ಎಸೆತಾ ಇದೆ. ಮುಂದಿನ ಪಂದ್ಯಾವಳಿ ಡೇಂಜರ್ ಡ್ರ್ಯಾಗನ್ ವರ್ಸಸ್ ರಾಯಲ್ ರೇಂಜರ್ಸ್ ತಂಡಗಳ ರಾಯಲ್ ರೇಂಜರ್ಸ್ ಮತ್ತು ಡೇಂಜರ್ ಡ್ರ್ಯಾಗನ್ಸ್ ತಂಡದ ಸದಸ್ಯರುಗಳು ಸ್ಕೋರ್ ಶೀಟ್ ಹತ್ರ ಬನ್ನಿ. ನೆಕ್ಸ್ಟ್ ಮ್ಯಾಚ್ ಹೇಳ್ತೀನಿ. ಬೋಲರ್ ಸ್ವಲ್ಪ ಬೋಲರ್ ಬಿ ಪಿ ಎಸ್ ಅಣ್ಣ ಯಾವ ರಾಗುಂದಕ್ಕಲ್ಲ ಬಿ ಪಿ ಅವನ ಯಾರು ಬೋಲರ್ ಯಾರು? 6ನೇ ಓವರ್ ಎಸೆಯುವುದಕ್ಕೆ ತಂಡದ ಕ್ಯಾಪ್ಟನ್ ಸ್ವಾಮಿ ಅವರೇ ಮತ್ತೊಮ್ಮೆ ಇಳಿತಾ ಇದ್ದಾರೆ. ರನ್ ಗತಿ ಹೆಚ್ಚಿರೋದ್ರಿಂದಾಗಿ ಅದನ್ನ ನಿಯಂತ್ರಣ ಮಾಡುವಂತಹ ಜವಾಬ್ದಾರಿಯನ್ನು ಅವರೇ ಹೊತ್ಕೊಂಡಿದ್ದಾರೆ. 6ನೇ ಓವರ್ನ ಮೊದಲ ಬಾಲ್ ಬಲವಾಗಿ ಹೊಡೆಯುವ ಪ್ರಯತ್ನವನ್ನ ಪುನೀತ್ ಮಾಡಿದ್ರು. ಕ್ಯಾಚಿನ ಅವಕಾಶ ಇತ್ತು. 1 ರನ್ ಅನ್ನ ತಂಡ ಸೇರಿಸಿಕೊಂಡಿದೆ. ಈ ಮುಖಾಂತರ ಗೋಲ್ಡನ್ ಈಗಲ್ಸ್ ತಂಡದ ಸ್ಕೋರ್ 56.
ಕೊನೆಯ ಓವರ್ನಲ್ಲಿ ಹೆಚ್ಚುವರಿ ರನ್ನ ನಿರೀಕ್ಷೆಯಲ್ಲಿ ಗೋಲ್ಡನ್ ಈಗಲ್ಸ್ ತಂಡ ಇದೆ. ಅದನ್ನು ಆ ತಂಡದ ಬ್ಯಾಟ್ಸ್ಮನ್ಗಳು ಯಾವ ರೀತಿ ಪೂರ್ಣಗೊಳಿಸ್ತಾರೋ ಅನ್ನುವಂತಹ ಕುತೂಹಲ ಕೂಡ ಆ ತಂಡಕ್ಕಿದೆ. ಕ್ರೀಸ್ನಲ್ಲಿರುವಂತಹ ಅರ್ಜುನ್ 6ನೇ ಓವರ್ನ 2ನೇ ಬಾಲನ್ನು ಎದುರಿಸುವುದಕ್ಕೆ ಸಿದ್ಧವಾಗಿದ್ದಾರೆ. ರನ್ ಅಪ್ನಲ್ಲಿ ಮಿಸ್ಸಿಂಗ್. ಅದೆಲ್ಲ ಮೊದಲು ಹೇಳ್ಬಿಟ್ಟಿದ್ವಿ. 3ನೇ ಬಾಲ್ನ ಎಸೆತದಲ್ಲಿ ಸ್ವಾಮಿ ಅವರ ಚೆಂಡನ್ನ ರಕ್ಷಣಾತ್ಮಕವಾಗಿ ಆಡಿದ್ದಾರೆ. 1 ರನ್ಗಳ ಸೇರ್ಪಡೆ ಗೋಲ್ಡನ್ ಈಗಲ್ಸ್ ತಂಡಕ್ಕೆ. ಕೊನೆಯ ಓವರ್ನ ಕೊನೆಯ 4 ಬಾಲ್ಗಳು. ಮೂರನೇ ಎಸೆತವನ್ನ ವೈಡ್ ಆಗಿ ಸ್ವಾಮಿ ಅವರು ಹಾಕಿದ್ದಾರೆ. ಹೀಗಾಗಿ ತಂಡಕ್ಕೆ ಮತ್ತೊಂದು ಹೆಚ್ಚುವರಿ ರನ್ ಗೋಲ್ಡನ್ ಈಗಲ್ಸ್ಗೆ ಸೇರ್ಪಡೆ ಆಗ್ತಾ ಇದೆ. ಸ್ವಾಮಿ ಎಸೆತ 3ನೇ ಎಸೆತವನ್ನ ಕವರ್ ಮಾಡುವ ಬರದಲ್ಲಿ ಕ್ಯಾಚ್ ಆಗಿದಂತ ಬಾಲನ್ನು ಹಿಡಿಯುವ ಪ್ರಯತ್ನವನ್ನ ಬೌಂಡ್ರಿ ಬ್ರೇಕರ್ಸ್ ತಂಡ ಅವಕಾಶವನ್ನ ಕೈ ಚೆಲ್ಕೊಂಡಿದೆ. ನೀವು ಬನ್ನಿ, ಒಬ್ರು ಇಲ್ಲಿ ಲಿಸ್ಟ್ ಮಾಡ್ಕೋಬೇಕು, ಹೇಳಬೇಕು. ಅಲ್ಲ ಈಗ ಎಂಟ್ರಿ ಮಾಡಿಸ್ಬೇಕು ಅವರಿಗೆ. ಚೇಂಜ್ ಹೋಗಾಗ 11 ಇದ್ರೆ ಎಂಟ್ರಿ ಮಾಡಿಸಿ ಹೋಗಿ ಅಷ್ಟೇ. ಅದೇ ಅದಕ್ಕೆ ಎಂಟ್ರಿ ಮಾಡಿಸಿ ಎಂಟ್ರಿ ಮಾಡಿ ಎಕ್ಸ್ಟ್ರಾ ಹೇಳ್ಬೋದು. ಹಾಂ, ಆಯ್ತು, ಲೂಪ್ ಮಾಡಿ ನೋಡಿ. 5ನೇ ಎಸೆತವನ್ನ ರನ್ ಗಳಿಸುವ ಬರದಲ್ಲಿ ಅರ್ಜುನ್ ಅವರು ಬೌಂಡ್ರಿ ತಳ್ಳಿದ್ರು. ಆದರೆ ಅದು ರನ್ಔಟ್ ಆಗಿ ಬದಲಾಗಿ ಹೋಗಿದೆ. ಅತ್ಯುತ್ತಮ ಫೀಲ್ಡಿಂಗ್ ದಾಖಲಿಸಿದಂತಹ ಬೌಂಡ್ರಿ ಬ್ರೇಕರ್ಸ್ ತಂಡ ಅರ್ಜುನ್ ಅವರ ವಿಕೆಟ್ ಅನ್ನ ಪಡೆದುಕೊಂಡಿದೆ. ಆ ಮುಖಾಂತರ ಸ್ವಾಮಿ ಅವರ 5ನೇ ಎಸೆತದಲ್ಲಿ ಮತ್ತೊಂದು ವಿಕೆಟ್ ಬೌಂಡ್ರಿ ಬ್ರೇಕರ್ಸ್ ತಂಡಕ್ಕೆ ಸಿಕ್ಕಿದೆ. ಸ್ವಾಮಿ ಅವರ ಬೌಲಿಂಗ್ನಲ್ಲಿ ಈಗ ಬಂದಿರೋದು ಪ್ರಸನ್ನ. ಪುನೀತ್ ಅವರಿಂದ ತೆರವಾದ ಸ್ಥಾನಕ್ಕೆ ಪ್ರಸನ್ನ ಸ್ಟ್ರೈಕರ್ ಆಗಿ ಬಂದಿದ್ದಾರೆ. ನಾನ್ ಸ್ಟ್ರೈಕರ್ ಎಂಡ್ನಲ್ಲಿ ವೆಂಕಟೇಶ್ ಅವರಿದ್ದಾರೆ. ಮತ್ತೊಂದು ಎಸೆತವನ್ನ ಭರ್ಜರಿಯಾಗಿ ಹೊಡೆಯುವ ಪ್ರಯತ್ನದಲ್ಲಿ ಪ್ರಸನ್ನ ಅವರು ತಂಡಕ್ಕೆ 2 ರನ್ಗಳ ಸೇರ್ಪಡೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ರನ್ ಔಟ್. 3ನೇ ರನ್ ಕದಿಯುವ ಬರದಲ್ಲಿ ರನ್ ಔಟ್ ಆಗಿದೆ. 6 ಓವರ್ಗಳ ಮುಕ್ತಾಯಕ್ಕೆ ಬೌಂಡ್ರಿ ಬ್ರೇಕರ್ 6 ಓವರ್ಗಳ ಮುಕ್ತಾಯಕ್ಕೆ ಬೌಂಡ್ರಿ ಬ್ರೇಕರ್ಸ್ ತಂಡ ಉದ್ದೇಶಿತ 4 ವಿಕೆಟ್ಗಳನ್ನು ಪಡೆದುಕೊಂಡಿದೆ. ಗೋಲ್ಡನ್ ಈಗಲ್ಸ್ ತಂಡ 4 ವಿಕೆಟ್ಗಳನ್ನು ಕಳೆದುಕೊಂಡು 61 ರನ್ಗಳನ್ನು ಗಳಿಸಿದೆ. ಎದುರಾಳಿ ತಂಡಕ್ಕೆ 62 ರನ್ಗಳ ಗುರಿಯನ್ನು ನಿಗದಿ ಮಾಡಿದೆ. ಮೊದಲ ಇನ್ನಿಂಗ್ಸ್ ಅನ್ನ ಮುಕ್ತಾಯಗೊಳಿಸಿಕೊಂಡಿರುವಂತಹ ಬೌಂಡ್ರಿ ಬ್ರೇಕರ್ಸ್ ತಂಡ 4 ವಿಕೆಟ್ಗಳನ್ನು ಪಡೆದುಕೊಂಡಿದೆ. ವೆಂಕಟೇಶ್ ರಮೇಶ್ ರೂಪೇಶನ್ ಮಾಡಿ ನಂಗೆ ಲಾಸ್ ಆಗಲ್ಲ. ಈಗ ಸ್ಕೋರ್ ಬೇಕಲ್ಲ. ಪ್ರಸನ್ನ ವೆಂಕಟೇಶ್ ಅಲ್ಲ, ಪ್ರಸನ್ನ ರನ್ ಔಟ್ ಆಗಿರೋದು. ಈ ಕಡೆ ವಾಪಸ್ ಬಂದ 3ನೇ ರನ್ನಲ್ಲಿ 60
ಮೊದಲ ಇನ್ನಿಂಗ್ಸ್ ಅನ್ನ ಮುಗಿಸಿಕೊಂಡಿರುವಂತಹ ಬೌಂಡ್ರಿ ಬ್ರೇಕರ್ಸ್ ತಂಡ ಬ್ಯಾಟಿಂಗ್ಗೆ ರೆಡಿ ಆಗ್ತಾ ಇದೆ. 64 ರನ್ಗಳ ಗೆಲುವಿನ ಗುರಿ ನಿಗದಿಪಡಿಸಿರುವ ಗೋಲ್ಡನ್ ಈಗಲ್ಸ್ ತಂಡ ಈಗ ಫೀಲ್ಡಿಂಗಿಗೆ ಸಿದ್ಧ ಆಗ್ತಾ ಇದೆ. ತಂಡ ಫೀಲ್ಡಿಂಗ್ನ ರಣತಂತ್ರದೊಂದಿಗೆ ಮೈದಾನಕ್ಕೆ ಇಳಿತಾ ಇದೆ. ಗೋಲ್ಡನ್ ಈಗಲ್ಸ್ ತಂಡ ಈಗ ಬೌಲಿಂಗಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬೌಂಡ್ರಿ ಬ್ರೇಕರ್ಸ್ ತಂಡ ತನ್ನ ಮೊದಲ ಆಟಗಾರರನ್ನ ಮೈದಾನಕ್ಕೆ ಇಳಿಸಬೇಕಾಗಿದೆ. ಈ ಪಂದ್ಯಾವಳಿಯ ನಂತರ ಆರಂಭವಾಗಲಿರುವಂತಹ ರಾಯಲ್ ರೇಂಜರ್ಸ್ ಮತ್ತು ಡೇಂಜರ್ ಡ್ರ್ಯಾಗನ್ಸ್ ತಂಡ ಇನ್ನಿಂಗ್ಸ್ನ ಬಳಿಕ ಮ್ಯಾಚ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಎರಡು ತಂಡದ ಕ್ಯಾಪ್ಟನ್ಗಳು ಮೈದಾನಕ್ಕೆ ಪ್ರವೇಶ ಮಾಡಿ ಟಾಸ್ ಇದೆ. ಎರಡನೇ ಪಂದ್ಯಾವಳಿಗೆ ಸಿದ್ಧವಾಗಿರುವ ರಾಯಲ್ ರೇಂಜರ್ಸ್ ಮತ್ತು ಡೇಂಜರ್ ಡ್ರ್ಯಾಗನ್ಸ್ ತಂಡದ ನಾಯಕರು ಮೈದಾನಕ್ಕೆ ಬನ್ನಿ. ಟಾಸ್ ಆಗಬೇಕಾಗಿದೆ. ಟಾಸ್ ಟಾಸ್ ಯಾವ ನೀವನಿಲ್ಲ ಅಲ್ಲಿರುವ ಬ್ಯಾಟ್ಗಳನ್ನ ಕೊಟ್ಕಳಿಸಿ ಈ ಕಡೆ. ಬ್ಯಾಟ್ಗಳು ಕೊಟ್ಕಳಿಸಿ ಈ ಕಡೆ. ಅಲ್ಲಿರುವ ಎಲ್ಲ ಬ್ಯಾಟ್ಗಳನ್ನ ಈ ಕಡೆ ಕಳಿಸಿ. ಅಲ್ಲಿ ಒಂದು ಬ್ಯಾಟು ಬಿಡಬಾರ್ದು. ಪಂದ್ಯಾವಳಿಯಲ್ಲಿ ಬಳಸ್ತಿರುವಂತಹ ಬ್ಯಾಟ್ಗಳನ್ನ ಆಟ ಮುಗಿದ ಬಳಿಕ ವೇದಿಕೆ ಬಳಿಗೆ ತಗೊಂಡು ಬನ್ನಿ. ಟೀಮ್ ಬ್ಯಾಟ್ಗಳು ಬೇರೆ, ಮ್ಯಾಚ್ಗೆ ಬಳಸ್ತಿರುವಂತಹ ಬ್ಯಾಟ್ಗಳು ಬೇರೆ. ಅವ್ರದ್ದು ಬೇರೆ, ಇಲ್ಲಿ ಬೇರೆ, ಅವ್ರ ಟೀಮ್ ಬೇರೆ ಇಟ್ಕೊಂಡಿದ್ದಾರೆ. ಡೇಂಜರ್ ಡ್ರ್ಯಾಗನ್ಸ್ ತಂಡದ ನಾಯಕ ರಮಾಕಾಂತ್, ರೇಂಜರ್ ರಾಯಲ್ಸ್ ತಂಡದ ಕ್ಯಾಪ್ಟನ್ ಶಿವು ವೇದಿಕೆ ಮುಂಭಾಗಕ್ಕೆ ಬನ್ನಿ. ಟಾಸ್ ನಡೀತಾ ಇದೆ. ಎರಡನೇ ಪಂದ್ಯಕ್ಕಿರುವಂತಹ ಟಾಸ್ ನಡೀತಾ ಇದೆ. ಟಾಸ್ ಅನ್ನ ಮಹೇಶ್ ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. ರಹೀಂ ಖಾನ್ ರವರ ಮಾಧ್ಯಮ ಸಲಹೆಗಾರರಾಗಿರುವಂತಹ ಮಹೇಶ್ ಅವರು ನಮ್ಮೊಂದಿಗೆ ಇವತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಂತ್ರಿಗಳ ಪರವಾಗಿ ಅವರು ಈ ಕ್ರೀಡಾಕೂಟದಲ್ಲಿ ಬಂದಿದ್ದಾರೆ. ಅವರು ಎರಡನೇ ತಂಡದ ಟಾಸ್ ಅನ್ನು ನೆರವೇರಿಸಿಕೊಂಡಿದ್ದಾರೆ. ಹಾಗೆ ಮೊದಲ ಇನ್ನಿಂಗ್ಸ್ನ ಮೊದಲ ಪಂದ್ಯದ ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವಂತಹ ಬೌಂಡ್ರಿ ಬ್ರೇಕರ್ಸ್ ತಂಡದ ಓಪನರ್ಸ್ಗಳು ಕ್ರೀಡಾಂಗಣಕ್ಕೆ ತೆರಳಬೇಕು. ಸಮಯಾವಕಾಶದ ಕೊರತೆ ಇದೆ. ಇದನ್ನಲ್ಲ ರಾಯಲ್ ರೇಂಜರ್ಸ್ ತಂಡದ ಕ್ಯಾಪ್ಟನ್ ಶಿವು, ಕ್ಯಾಮ್ರಾ ಟೀಮ್, ಕ್ಯಾಮ್ರಾಮನ್ ನಾಗೇಶ್ ಅಂಡ್ ಟೀಮ್, ಟಾಸ್ ನಡೀತಾ ಇದೆ. ಇಲ್ಲಿ ಲೈವ್ ಟಾಸಿನ ಜಾಗದಲ್ಲಿ ಕ್ಯಾಮ್ರಾ ಬೇಕಾಗಿದೆ. ಮೊದಲ ಪಂದ್ಯದ ಎರಡನೇ ಇನ್ನಿಂಗ್ಸ್ ಬೌಂಡ್ರಿ ಬ್ರೇಕರ್ಸ್ ತಂಡ ತನ್ನ ಆಟಗಾರರನ್ನ ಕ್ರೀಸ್ಗಿಳಿಸ್ತಾ ಇದೆ. ಓಪನರ್ಗಳಾಗಿ ಬ್ಯಾಟರ್ ರಮೇಶ್ ಹಾಗೆ ಪವನ್ ಅವರು ತಂಡದ ಖಾತೆಯನ್ನು ಓಪನ್ ಮಾಡಲಿದ್ದಾರೆ. ಎದುರಾಳಿ ತಂಡದ ಗೋಲ್ಡನ್ ಈಗಲ್ಸ್ ತಂಡದ ಪರವಾಗಿ ಮೊದಲ ಓವರ್ ಅನ್ನ ಶಿವು ದಾರದಹಳ್ಳಿ ಅವರು ಮಾಡಲಿದ್ದಾರೆ. ಸ್ಟ್ರೈಕಿಂಗ್ ಎಂಡು ರಮೇಶ್, ನಾನ್ ಸ್ಟ್ರೈಕರ್ ಪವನ್, ಬೌಲರ್ ಶಿವು. ಹಲೋ ಪವನ್
ಈಗಾಗಲೇ 64 ರನ್ಗಳ ಗುರಿಯ ಯಾಕೋ ರಮೇಶ್ ಬಹಳ ಮನಸ್ಸಿಗೆ ತಗೊಂಡಂಗಿದೆ. ಸಮಾಧಾನ. ಎರಡನೇ ಪಂದ್ಯದ ಟಾಸಿಂಗ್ ನಡೀತಾ ಇದೆ. ರಮೇಶ್ ಅವರು ಮಹೇಶ್ ಅವರು ನಾಣ್ಯ ಚಿಮ್ಮಿದ್ದಾರೆ. ಟಾಸ್ ಗೆದ್ದಿರುವ ರಾಯಲ್ ರೇಂಜರ್ಸ್ ತಂಡದ ಶಿವ ಅವರು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. 64 ರನ್ಗಳ ಗುರಿ ನಿಗದಿಯೊಂದಿಗೆ ಬೌಂಡ್ರಿ ಬ್ರೇಕರ್ಸ್ ತಂಡ ಬ್ಯಾಟಿಂಗ್ ಅನ್ನು ಆರಂಭಿಸ್ತಾ ಇದೆ. 64. ಅದೇ ಟಾಸ್ ನೆರವೇರಿಸಿಕೊಟ್ಟಂತಹ ಮಹೇಶ್ ಅವರಿಗೆ ಈಗ ನಮ್ಮ TV5 ಕುಟುಂಬದ ವತಿಯಿಂದ ಸಣ್ಣ ಸನ್ಮಾನ. CO ಸರ್ ಹಾಗೆ ರಮಾಕಾಂತ್ ಅವರು ಮಹೇಶ್ ಅವರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ವಿಜಯ್ ಸರ್ ಹಾಗೆ ರಮಾಕಾಂತ್ ಅವರು, ದಶರಥ್ ಅವರು ಜೊತೆಗೂಡಿ. ಇಲ್ಲಿರೋದು 64 ಇಲ್ಲ 63 64 63 ರನ್ಗಳನ್ನು ಗಳಿಸಿರುವುದೇ ಗೋಲ್ಡನ್ ಈಗಲ್ಸ್ ತಂಡ. 64 ರನ್ಗಳ ಟಾರ್ಗೆಟ್ ಇದೆ. ಎರಡನೇ ಇನ್ನಿಂಗ್ಸ್ನ ಮೊದಲ ಓವರನ್ನ ಗೋಲ್ಡನ್ ಈಗಲ್ಸ್ ತಂಡದ ಪರವಾಗಿ ಶಿವ ದಾರದಹಳ್ಳಿ ಅವರು ಮಾಡ್ತಿದ್ದಾರೆ. ಮೊದಲ ಓವರ್ನ ಮೊದಲ ಎಸೆತ ಪ್ಲೇ. ಮೊದಲ ಓವರ್ನ ಮೊದಲ ಎಸೆತ ಶಿವ ಅವರು ಹಾಕಿದ ಮೊದಲ ಬಾಲ್ ಅನ್ನ ಡಾಟ್ ಬಾಲ್ ಆಗಿ ಮಾಡ್ಕೊಂಡಿದ್ದಾರೆ. ರಮೇಶ್ ಅವರು ಬಲವಾದ ಹೊಡೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿದ್ದರು, ಆದರೆ ಅದು ಡಾಟ್ ಆಗಿ ಬದಲಾಗಿದೆ. ಸೊ ಈ ಮುಖಾಂತರ ಸೆಕೆಂಡ್ ಇನ್ನಿಂಗ್ಸ್ನ ಮೊದಲ ಬಾಲ್ ಮುಕ್ತಾಯ ಕಂಡಿದೆ. ಶಿವ ದಾರದಹಳ್ಳಿ ಮತ್ತೆ ಅದೇ ವಿಶ್ವಾಸದೊಂದಿಗೆ ಎರಡನೇ ಬಾಲ್ ಎಸೆಯುತ್ತಾ? ಅಷ್ಟೇ ಫೇಸ್ನಲ್ಲಿ ರಮೇಶ್ ಆ ಬಾಲನ್ನು ಬೌಂಡ್ರಿ ಲೈನ್ ಹತ್ತ ದಾಟಿಸಿದ್ರು, ಆದರೆ ರಕ್ಷಣಾತ್ಮಕ ಆಟದಿಂದಾಗಿ ಕೇವಲ 1 ರನ್ ಅಷ್ಟೇ ತಂಡಕ್ಕೆ ಸೇರ್ಪಡೆಯಾಗಿದೆ. ಹಲೋ. ಬಲವಾದ ಹೊಡೆತವನ್ನ ರಮೇಶ್ ಟೂರ್ನಮೆಂಟ್ ಕಿಟ್ಟಿನ ಜವಾಬ್ದಾರಿ ಹೊತ್ತಿರುವ ಬ್ಯಾಟಿಂಗ್ ಕಿಟ್ಟನ್ನು ಹೊತ್ತಿರುವಂತಹ ಸಂಗೀತ ಅವರು ಬ್ಯಾಟ್ಗಳನ್ನ ಮತ್ತೆ ಇಕ್ವಿಪ್ಮೆಂಟ್ಗಳನ್ನ ಒಂಚೂರು ಗಮನ ವಹಿಸ್ತಾರೆ. ಟೀಮ್ನವರು ತಗೊಂಡೋಗಿ ಅಲ್ಲೆಲ್ಲ ಇಟ್ಕೋತಿದ್ದಾರೆ. ಶಿವ ದಾರದಹಳ್ಳಿ ತಮ್ಮ 3ನೇ ಎಸೆತವನ್ನ ಬಹಳ ಅಚ್ಚುಕಟ್ಟಾಗಿ ಹಾಕಿದ್ರು, ಅದನ್ನ 1 ರನ್ ಆಗಿ ಕನ್ವರ್ಟ್ ಮಾಡುವಲ್ಲಿ ಪವನ್ ಅವರು ಯಶಸ್ವಿಯನ್ನ ಕಂಡಿದ್ದಾರೆ. ಆ ಮುಖಾಂತರ 4 ಎಸೆತಗಳಲ್ಲಿ ಬೌಂಡ್ರಿ ಬ್ರೇಕರ್ಸ್ ತಂಡ 6 ರನ್ಗಳನ್ನು ಪಡೆದುಕೊಂಡಿದೆ. ಮೊದಲ ಓವರ್ನ 4 ಎಸೆತಗಳು ಇಲ್ಲಿವರೆಗೆ ದಾಖಲಾಗಿದೆ. 5ನೇ ಎಸೆತವನ್ನ ಶಿವ ಅವರು ಎಸೆತಾ ಇದ್ದಾರೆ. ಭರ್ಜರಿಯಾದಂತಹ ಹೊಡೆತವನ್ನ ರಮೇಶ್ ದಾಖಲಿಸಿದ್ದಾರೆ. ಬೌಂಡ್ರಿ ಲೈನ್ ಹತ್ತ ಸಾಗಿರುವಂತಹ ಬಾಲ್ 6 ಅಂತಲೇ ಡಿಕ್ಲೇರ್ ಆಗಿದೆ. ಪಂದ್ಯಾವಳಿಯ ಮೊದಲ 6 ಅನ್ನ ರಮೇಶ್ ಅವರೇ ದಾಖಲಿಸಿಕೊಂಡಿದ್ದಾರೆ. 6 ರಮೇಶ್ ಅಂತಲೇ ಖ್ಯಾತಿ ಪಡೆದಿರುವಂತಹ ರಮೇಶ್ ಅವರಿಂದ ಮೊದಲ 6 ದಾಖಲಾಗಿದೆ. ಗೋಲ್ಡನ್ ಈಗಲ್ಸ್ ತಂಡದ ಪರವಾಗಿ ಚಂದ್ರು ಅವರು 6 ಅನ್ನ ಹೊಡಿಬೇಕಾಗಿತ್ತು, ಅದನ್ನ ರಮೇಶ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಆ ಮುಖಾಂತರ ಪಂದ್ಯಾವಳಿಯ ಮೊದಲ 6 ದಾಖಲಾಗಿದೆ. ಮೊದಲ ಓವರ್ನ ಅಂತಿಮ ಚೆಂಡು, ಶಿವು ಎಸೆದ ಚೆಂಡನ್ನ ಮತ್ತೊಮ್ಮೆ ಹುಕ್ ಮಾಡಲು ಹೋಗಿ ತಮ್ಮ ವಿಕೆಟ್ ಅನ್ನ ರಮೇಶ್ ಕೈ ಚೆಲ್ಲಿದ್ದಾರೆ. ಮೊದಲ ಓವರ್ನಲ್ಲಿ ಮೊದಲ ವಿಕೆಟ್, 6 ರಮೇಶ್ ಅವರನ್ನ ಶಿವು ಅವರು ಕ್ಯಾಚ್ ಮಾಡಿಸಿಕೊಂಡಿದ್ದಾರೆ. ಅತ್ಯುತ್ತಮವಾದ ಕ್ಯಾಚ್ ಅನ್ನ ಅರ್ಜುನ್ ಅವರು ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಜೊತೆಗೆ ಮೊದಲ ಓವರ್ನಲ್ಲಿ ಅಪೇಕ್ಷಾ ಬೌಂಡ್ರಿ ಬ್ರೇಕರ್ ತಂಡ ತನ್ನ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡಿದೆ. ಬನ್ನಿ ಇಲ್ಲಿ. ಅತ್ಯುತ್ತಮ ದಾಂಡಿಗ ಅಂತಲೇ ಹೆಸರು ಪಡೆದಂತಹ ರಮೇಶ್ ಅವರು ಕ್ಯಾಚ್ ಕೊಟ್ಟು ಪೆವಿಲಿಯನ್ ಗೆ ತೆರಳಿದ್ದಾರೆ. ರಮೇಶ್ ಅವರ ಸ್ಥಾನವನ್ನ ಪ್ರಮೋದ್ ಅವರು ತುಂಬಲಿದ್ದಾರೆ. ಎರಡನೇ ಓವರ್ನ ಆರಂಭಕ್ಕೆ ಗೋಲ್ಡನ್ ಈಗಲ್ಸ್ ತಂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ.
ಗುಡ್ ಸ್ಟ್ರಾಟಜಿಯನ್ನು ಮಾಡಿರೋದ್ರಿಂದಾಗಿ ಇದು ಸ್ಟ್ರಾಟಜಿ ಜೊತೆಗೆ ಆಡುವ ಪ್ರಯತ್ನವನ್ನ ಗೋಲ್ಡನ್ ಲೀಗರ್ಸ್ ತಂಡ ಮಾಡ್ತಾ ಇದೆ. ರಮೇಶ್ ಅವರ ಸ್ಥಾನವನ್ನ ಪ್ರಮೋದ್ ಅವರು ತುಂಬುತ್ತಿದ್ದಾರೆ. ನಾನ್ ಸ್ಟ್ರೈಕರ್ ಎಂಡಿನಲ್ಲಿ ಪ್ರಮೋದ್ ಅವರು, ಒಂದು ನಿಮಿಷ ಹೇಳ್ತೀನಿ, ಪುನೀತ್ ನಾನ್ ಸ್ಟ್ರೈಕರ್ ಎಂಡಿಗೆ ತೆರಳ್ತಾ ಇದ್ದಾರೆ. ಪವನ್, ಸ್ಟ್ರೈಕ್ ಪವನ್. ಗೋಲ್ಡನ್ ಲೀಗರ್ಸ್ ತಂಡದ 2ನೇ ಓವರ್ ಎಸೆತಕ್ಕೆ ಪುನೀತ್ ಆಕ್ರಮಣಕಾರಿ ಬೌಲರ್ ಅಂತಲೇ ಹೆಸರು ಪಡೆದುಕೊಂಡು ಕಳೆದ ಸೀಸನ್ನಲ್ಲಿ ಅತ್ಯುತ್ತಮ ಬೌಲರ್ ಅನ್ನುವಂಥ ಶ್ರೇಯ ಪಡೆದುಕೊಂಡಿದ್ದಂಥ ಪುನೀತ್ ಅವರು 2ನೇ ಓವರ್ ಎಸೆತಕ್ಕೆ ಗೋಲ್ಡನ್ ಲೀಗರ್ಸ್ ತಂಡದ ಪರವಾಗಿ ಇಳಿತಾ ಇದ್ದಾರೆ. 2ನೇ ಓವರ್ನ ಮೊದಲ ಎಸೆತ ಪುನೀತ್ ಅವರು ಹಾಕಿದ ಮೊದಲ ಬಾಲನ್ನ ಅತ್ಯುತ್ತಮವಾಗಿ ಆಡುವ ಪ್ರಯತ್ನವನ್ನು ಮಾಡಿದ್ರು. ಅದರಲ್ಲಿ ಯಶಸ್ಸನ್ನು ಕೂಡ ಪವನ್ ಅವರು ಕಂಡುಕೊಂಡಿದ್ದಾರೆ. ಮೊದಲ ಬಾಲ್ 4 ರನ್ಗಳು. 2ನೇ ಓವರ್ನ ಮೊದಲ ಬಾಲ್ ಅನ್ನ 4 ರನ್ಗಳಾಗಿ ಬದಲಾಯಿಸಿದ್ದಾರೆ ಪವನ್ ಅವರು. ಆತ್ಮವಿಶ್ವಾಸದ ಆಟದೊಂದಿಗೆ ಆಟ ಮುಂದುವರಿತಾ ಇದೆ. ಹಾಕ್ಸ್ಬೇಕಿದ್ದನ್ನು ಮೂರನೇ ಬಾಲ್ನ ಎಸೆತದಲ್ಲಿ ಕೊಂಚ ಗಲಿಬಿಲಿ ಮಾಡ್ಕೊಂಡಿದ್ದಾರೆ ಪುನೀತ್ ಅವರು. ರನ್ ಅಪ್ ಮಿಸ್ ಆಗಿದೆ ಅನ್ಸುತ್ತೆ. ಮತ್ತೊಮ್ಮೆ ಬಾಲ್ ಎಸೆತಕ್ಕೆ ಪುನೀತ್ ಅವರು ಎಸೆತ ಬಾಲ್ ಅನ್ನ ಸ್ಕ್ವೇರ್ ನತ್ತ ಹಾಕುವ ಪ್ರಯತ್ನವನ್ನ ಮಾಡಿದ್ರು ಪವನ್, ಆದ್ರೆ ಅದರಲ್ಲಿ ಯಶಸ್ವಿಯನ್ನು ಕಾಣಲಿಲ್ಲ. ಗೋಲ್ಡನ್ ಲೀಗರ್ಸ್ ತಂಡದಕ್ಕೆ ಮತ್ತೊಂದು ಡಾಟ್ ಬಾಲ್. ಅತ್ಯುತ್ತಮವಾದಂತಹ ಫೀಲ್ಡಿಂಗ್ ಅನ್ನ ಅರ್ಜುನ್ ಅವರು ಮಾಡಿದ್ದಾರೆ. ಬೌಂಡ್ರಿ ಸೇರ್ಬೇಕಾದಂತಹ ಬಾಲ್ ಅನ್ನ ತಡೆಯುವ ಮುಖಾಂತರ ತಂಡಕ್ಕೆ 2 ರನ್ಗಳ ಸೇರ್ಪಡೆಯನ್ನು ಮಾಡಿದ್ದಾರೆ. 2ನೇ ಓವರ್ನ ಮುಕ್ತಾಯಕ್ಕೆ ಮೊದಲು ಬೌಂಡ್ರಿ ಬೇಕರ್ಸ್ ತಂಡ 18 ರನ್ಗಳನ್ನು ಪಡೆದುಕೊಂಡಿದೆ, 1 ವಿಕೆಟ್ ಕಳೆದುಕೊಂಡಿದೆ. ಎರಡನೇ ಓವರ್ನ 4ನೇ ಬಾಲ್ ಪುನೀತ್ ಅವರು ಎಸೆದ ಬಾಲ್ ಅನ್ನ ವೈಡ್ ಅಂತ ಹೇಳಿ ಅಂಪೈರ್ ಡಿಕ್ಲೇರ್ ಮಾಡಿದ್ದಾರೆ. ಆ ಮುಖಾಂತರ ತಂಡಕ್ಕೆ ಮತ್ತೊಂದು ಹೆಚ್ಚುವರಿ ರನ್ಗಳ ಸೇರ್ಪಡೆಯಾಗಿದೆ. ಈಗ ಈ ಪಂದ್ಯಾವಳಿಯನ್ನ ವೀಕ್ಷಿಸ್ತಾ ಇರುವಂತ ನಮ್ಮ ಸಿಒ ಸರ್ ಏನ್ ಹೇಳ್ತಾರೆ, ಅಭಿಪ್ರಾಯಗಳನ್ನ ಕೇಳೋಣ. ಸರ್, ಮೊದಲ ಬಾರಿಗೆ ಆಗಮಿಸಿ ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದಂತಹ ಮಹೇಶ್ ಅವರಿಗೆ ಧನ್ಯವಾದಗಳು. ರಹೀಂ ಖಾನ್ ಸಚಿವರ ಪರವಾಗಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳು. ಈಗ ನಮ್ಮ ಸಿಒ ಸರ್ ಏನ್ ಹೇಳ್ತಾರೆ, ನಮ್ಮ ಕ್ರಿಕೆಟ್ ಆಟ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ಸರ್, ನಿಮ್ಗೆ ಏನ್ ಅನಿಸ್ತಾ ಇದೆ ಆಟ ನೋಡಿ? ಆಟ ಚೆನ್ನಾಗಿ ನಡೆದಿದೆ. ನೋಡ್ತಿದ್ರೆ ಇಂಡಿಯಾ ಪಾಕಿಸ್ತಾನ ಅತ್ಯುತ್ತಮವಾದಂತಹ ಶೋ ಮಾಡಿದ್ದಾರೆ. ಈ ಮ್ಯಾಚ್ ನೋಡ್ತಾ ಇದ್ರೆ ಇಂಡಿಯಾ ಪಾಕ್ ಮ್ಯಾಚ್ ನೋಡಿದಂಗಿದೆ. ಅದ್ಭುತವಾದ ಪ್ರದರ್ಶನ ಮಾಡ್ತಾ ಇದ್ದಾರೆ ನಮ್ಮ ಪ್ಲೇಯರ್ಸ್. ಇವರೆಲ್ಲರನ್ನ ಇಲ್ಲಿಂದ ಒಂದು ಟೀಮ್ ಸೆಲೆಕ್ಟ್ ಮಾಡಿ ನಮ್ಮ ಇಂಡಿಯಾಕ್ಕೆ ಕಳಿಸಿದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ನನಗೆ ಅನಿಸ್ತದೆ. ಓ ಸರ್, ಯಾವತ್ತು ಬ್ಯಾಟ್ ಟು ಬಾಲ್ ಮುಟ್ಟೇ ಇಲ್ಲ ಸರ್, ಇಷ್ಟು ಚೆನ್ನಾಗಿ ಆಡ್ತಾರೆ ನೀವು ಅನ್ಕೊಂಡಿದ್ರ? ಶಿವ್ ನೋಡ್ತಾ ಇದ್ದೀನಿ, BP ಶಿವ್ ಬೌಲಿಂಗ್ ಮಾಡ್ತಾ ಇದ್ದಾರೆ, ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ರಮೇಶ್ ಪಾಪ ಮನಸ್ಸಿಟ್ಟು ಆಡಿದ್ದಾರೆ, ಇವತ್ತು ಲಕ್ ಅವರಿಗೆ ಸಾಥಿ ಕೊಟ್ಟಿಲ್ಲ. ಪುನೀತ್ ಅವ್ರನ್ನೂ ಚೆನ್ನಾಗಿ ಆಗ್ತಾ ಇದ್ದಾರೆ ಬೌಲಿಂಗ್, ಯಾರು ಒಬ್ಬರನ್ನೂ ಅಲ್ಲ. ಅದು ನೋಡ್ತಾ ಇದ್ದೀರಿ, HR ಪುತ್ರಾಜ್ ಮನಸ್ಸಿಟ್ಟು ಆಡ್ತಾ ಇದ್ದಾರೆ, ಅವರು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ನೋಡ್ತಾ ಇದ್ರೆ ಅಲ್ಲಿ ಒಬ್ರೊಬ್ರು ಹೆಸರು ಹೇಳಿಕ್ಕೆ ಆಗೋಲ್ಲ. ಎಲ್ಲ ನೋಡಿದ್ರೆ ಮನಸ್ಸಿಟ್ಟು ಆಡ್ತಾ ಇದ್ದಾರೆ, ನೋಡಿದ್ರೆ ನೋಡ್ಬೇಕು ಅನಿಸ್ತಾ ಇದೆ. ಎವ್ರಿ ಒನ್ ಬಾಲ್ ಒಂದು ಇಂಟ್ರೆಸ್ಟಿಂಗ್ ಇದೆ. ಸರ್, ಥ್ಯಾಂಕ್ ಯು ಸರ್. ಬ್ಯಾಕೆಟ್ ಆಗಿ ಹೋಗಿರೋದ್ರಿಂದಾಗಿ ಹಿಂಬದಿಗೆ ತೆರಳಿರೋದ್ರಿಂದ 2 ರನ್ಗಳು. ರಾಕೇಶ್ ನೀವು ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ನಮಗೆ. ಇಮ್ರಾನ್ ಬ್ಯಾಟ್ ಆರ್ ಬೈ ಬ್ಯಾಟ್ ಬೈ ಓಕೆ. ಬೈಸ್ ರೂಪದಲ್ಲಿ ತಂಡಕ್ಕೆ 2 ರನ್ಗಳ ಸೇರ್ಪಡೆಯಾಗಿದೆ. ಸರ್, ಈಗ ಈ ಕ್ರಿಕೆಟ್ ನೋಡ್ತಾ ಇದ್ರೆ ಪ್ರತಿ ವರ್ಷ ಇದು ಇರಬೇಕು ಅಂತ ನೀವು ಆಸೆ ಪಡ್ತೀರಾ ಸರ್? ಆಮೇಲೆ ಪ್ರಾಕ್ಟೀಸಿಗೆ ನಮ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು ಸರ್ ನೀವು. 2ನೇ ಓವರ್ ಮುಕ್ತಾಯ. ಪ್ರಾಕ್ಟೀಸಿಂಗ್ ತಗೋರಿ ನೀವು ಆಫ್ಟರ್ ಡ್ಯೂಟಿ ಆಫ್ಟರ್